ಸಮಯ ಆಗಿದೆ 4:30 ಕೇಳ್ತಾ ಇದ್ರೆ 101.3 ಆಕಾಶವಾಣಿ ಬೆಂಗಳೂರು FM. ಇಂದಿನ ಕಾಮರ್ಸ್ ಕಾರ್ನರಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಉದ್ಯಮಿ ಅಭಿರಾಮ್ ಚಂದ್ರ ಮೋಹನ್ ಅವರು. ಇಂದಿನ ಕಾಮರ್ಸ್ ಕಾರ್ನರಲ್ಲಿ ಮಾಹಿತಿ ತಂತ್ರಜ್ಞಾನಗಳ ಉದ್ಯಮಗಳ ಸ್ಟಾರ್ಟ್ಅಪ್ಗಳಿಗೆ ಸೇವೆಯನ್ನು ಒದಗಿಸುವ ಬಗ್ಗೆ ನಮಗೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನೀವು ಕೂಡ ನಮ್ಮ ಅತಿಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರಶ್ನೆ ಕೇಳೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480900101 ನಮ್ಮ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳುಹಿಸಿ. ಕೇಳಿದ್ರೆ ಸಮಯ ಆಗ್ತಾ ಇದೆ 4 ಗಂಟೆ. ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾಮರ್ಸ್ ಕಾರ್ನರ್ನಲ್ಲಿ ನಾವು ನಿಮಗೆ ಪರಿಚಯಿಸಲಿರುವ ಅತಿಥಿ ನಮ್ಮ ಕರ್ನಾಟಕದ ಹೆಮ್ಮೆ, ನ್ಯೂ ಏಜ್ ಆಂಟ್ರಪ್ರನರ್ ಅಥವಾ ಹೊಸ ಜನರೇಷನ್ ಉದ್ಯಮಿ ಅಂತ ಹೇಳ್ಬೋದು. ಪ್ರಪಂಚಾದ್ಯಂತ ತಮ್ಮ ಛಾಪು ಮೂಡಿಸಿರುವ, ಯಶಸ್ಸು ಗಳಿದುದು ಅಲ್ಲದೆ ಉದ್ಯಮದಲ್ಲಿ ಆಸಕ್ತ ಮನಸ್ಸುಗಳಿಗೆ, ಯುವ ಜನರಿಗೆ ಮಾರ್ಗದರ್ಶನ ನೀಡುವ ಕಾಯಕದಲ್ಲಿ ಸಕ್ರಿಯರಾಗಿರುವ ಅಭಿರಾಮ್ ಚಂದ್ರ ಮೋಹನ್. 2 ಸ್ಟಾರ್ಟ್ಅಪ್ ಮಾಡಿ ಸೋಲು ಅನುಭವಿಸಿ ಕೈಸುಟ್ಟುಕೊಂಡು ಛಲ ಬಿಡದ ತ್ರಿವಿಕ್ರಮನಂತೆ ಮತ್ತೊಂದು ಸ್ಟಾರ್ಟ್ಅಪ್ ಮಾಡಿ ಈಗ ಯಶಸ್ಸಿನ ಮೆಟ್ಟಲೇರಿರುವ ಈ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ನ ಯಶೋಗಾಥೆಯ ಅನಾವರಣ ಇಂದಿನ ಈ ಕಾಮರ್ಸ್ ಕಾರ್ನರಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿರಾಮ್. ನಮಸ್ಕಾರ ಸರ್, ಹೇಗೆ ಅನಿಸುತ್ತೆ ಆಕಾಶವಾಣಿಗೆ ಬಂದಾಗ? ಅದು ಹೇಳ್ತಾರಲ್ಲ ಗೂಸ್ ಬಂಪ್ಸ್ ಅಂತ. ನನಗೆ ಇದು ಮೊದಲನೇ ಸಲ ಬಂದಾಗ ಒಬ್ಬ ಚಿಕ್ಕ ಮಗು ಯಾವ್ದಾದ್ರು ಒಂದು ಆಟಿಕೆ ಸ್ಟೋರ್ಗೆ ಹೋದ್ರೆ ಹೆಂಗ ಅನಿಸ್ತಿತ್ತು ಹಂಗ ಅನಿಸ್ತಿತ್ತು. ಅಷ್ಟು ಖುಷಿ. ಚಿಕ್ಕ ವಯಸ್ಸಿನಿಂದ ನಂಗಿನ್ನೂ ತುಂಬಾ ಬಾಲ್ಯದಲ್ಲಿ ನಮ್ಮಮ್ಮ ಹೇಳ್ತಾರೆ, ನಮ್ಮ ಮನೇಲಿ ಮರ್ಫಿ ರೇಡಿಯೋ ಇರ್ತಿತ್ತು. ಮರ್ಫಿ ರೇಡಿಯೋದು ನಾಬ್ಸ್ ಎಲ್ಲ ಬಿಚ್ಚಿಟ್ಬಿಡ್ತಿದ್ನಂತೆ ನಾನು ಚಿಕ್ಕ ವಯಸ್ಸಲ್ಲಿ. ಆಗಿಂದ ರೇಡಿಯೋ ಜೊತೆ ನಂಟು. ನಾವೊಂದು ಮೈಂಡ್ ಇದೆ ಅಂತ ಹೇಳ್ತಲ್ಲ, ಏನಾದ್ರು ಮಾಡ್ಬೇಕು ಅಂದ್ರೆ ಅದು ಮೊದಲಿಂದಲೇ ಇತ್ತು ಅಂತ ಕಾಣುತ್ತೆ ಅಲ್ವಾ? ಕೀಟ್ಲೆ ಅನ್ಬೋದು. ಓಕೆ, ಅಭಿರಾಮ್ ಅವರನ್ನು ಹೇಗೆ ಅಂತ ವರ್ಣಿಸುವುದು ನಮ್ಮ ಕೇಳುಗರಿಗೆ? ಹೊಸ ಜನರೇಷನ್ ಅಥವಾ ನ್ಯೂ ಏಜ್ ಆಂಟ್ರಪ್ರನರ್ ಅಥವಾ ಈ ನೊಮ್ಯಾಡ್ ಅಥವಾ ಅಲೆಮಾರಿ ಅಂತ ಹೇಳ್ತಾರೆ, ಅಥವಾ ಗಾಡ್ ಇನ್ ದ ಮೇಕಿಂಗ್. ಬಹುಶಃ ಯಾಕೆಂದರೆ ಕೋರಾದಲ್ಲಿ ನಾನು ನಿಮ್ಮ ಬಗ್ಗೆ ಸುಮ್ಮನೆ ಹೇಗೆ ನೋಡುವಾಗ ಈ 3 ಲೈನ್ಸ್ಗಳ ನಿಮ್ಮ ಬಗ್ಗೆ ನೋಡಿದೆ. ಸೊ ನನಗೂ ಸ್ವಲ್ಪ ಕುತೂಹಲ. ಸೊ ಕೆನ್ ವಿ ಸೇ ಅಭಿರಾಮ್ ಈಸ್ ಅನ್ ಆಂಟ್ರಪ್ರನರ್ ಆರ್ ನೊಮ್ಯಾಡ್ ಅಂಡ್ ಗಾಡ್ ಇನ್ ದ ಮೇಕಿಂಗ್ ಆರ್ ಆಲ್ ದ 3 in 1? ಕೊರಾದಲ್ಲಿ ಬರಿಬೇಕಾದ್ರೆ ಪ್ರಾಬ್ಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಬರೆದಂಥ ವಾಕ್ಯಗಳವೆಲ್ಲ. ಪ್ರಬುದ್ಧತೆ ಬೆಳೆದಂಗೆ ಇವಾಗ ನನಗೆ ರಿಯಲೈಸ್ ಆಗ್ತಿರೋದೇನೆಂದರೆ, ಎಲ್ಲಾದ್ರದ್ದು ಸೇರಿಸಿ ಒಟ್ಟಿಗೆ ಒಂದೇ ಒಂದು ಹೇಳಬೇಕು ಅಂದರೆ ಐ ಎ ಮಿಸ್ಟೇಕ್. ಹುಡುಕಾಟ. ಆ ನೊಮ್ಯಾಡ್ ಅನ್ನೋ ವರ್ಡ್ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಹುಡುಕಾಟದಲ್ಲಿದ್ದೀನಿ. ಹುಡುಕಾಟ ಮೊದಲನೇದು ಅಂದರೆ ಹೊರಟಾಗ ಒಂದು ಆರ್ಥಿಕವಾಗಿ ಸಬಲತೆಯನ್ನು ಹೊಂದುವಂಥ ಒಂದು ಹುಡುಕಾಟದಲ್ಲಿದ್ದೆ. ಗಳಿಸಿದ ನಂತರ ಮುಂದೆ ಏನು ಮುಂದಿನ ಹುಡುಕಾಟಕ್ಕೆ ಹೊರಟಿರುವಂಥ. ಸೊ ನೊಮ್ಯಾಡ್ ಇವಾಗಲೂ ಕೂಡ ತುಂಬ ಆಪ್ಯಾಯವಾಗಿರುವಂಥ ಪದ. ಬಟ್ ಈಗ ಫಿಗರೇಟಿವ್ಲಿ ಮತ್ತೆ ಥಿಯೋರಿಟಿಕಲಿ ಅಂದ್ರೆ ಆರ್ ಯು ಆಕ್ಚುಲಿ ಅಲೆಮಾರಿ ಅಂದ್ರೆ ಎಲ್ಲೆಲ್ಲೂ ಹೋಗ್ತಾ ಇದ್ದೀರಾ? ಅಲೆಮಾರಿತನ ಕಡಿಮೆ ಆಗಿದೆ, ಸ್ಥಿತಿ ಸಿಕ್ಕಿದೆ. ಈ ಹುಡುಕಾಟ ಇನ್ನುವಂಥದ್ದು ಇಟ್ಸ್ ಸಮಥಿಂಗ್ ದಟ್ ಯು ನೋ ಇಟ್ಸ್ ನೆವರ್ ಎಂಡಿಂಗ್. ಕರೆಕ್ಟ್. ಸೊ ಕೆನ್ ವಿ ಸೇ ದ ಸೇಮ್ ಥಿಂಗ್? ಐ ಮೀನ್, ಡು ಯು ಫೀಲ್ ಅನ್ನುವಂಥದ್ದು? ಫಿಸಿಕಲ್ ಡೈಮೆನ್ಷನಲ್ಲಿ ಹುಡುಕಾಟ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ನೋಡೋದು ಈಸಿ. ಅಂದರೆ ಅವ್ರು ಇಲ್ಲಿರ್ತಾರೆ, ನಾಳೆ ಎಲ್ಲ ಹೊರಟೋಗ್ತಾರೆ. ಈ ಸ್ಪಿರಿಚುವಲ್ ಡೈಮೆನ್ಷನಲ್ಲಿ ಅಥವಾ ಮೆಂಟಲ್ ಡೈಮೆನ್ಷನಲ್ಲಿ ಹುಡುಕಾಟ ಇದೆಯಲ್ಲ, ಅದು ಆ ಮನುಷ್ಯ ಅಥವಾ ಅವ್ರು ಅಲ್ಲೇ ಇರಬಹುದು. ಅವ್ರ ಹುಡುಕಾಟ ನಿಮಗೆ ಕಾಣಿಸಲ್ಲ. ಅವ್ರು ಹುಡುಕಾಡ್ತಾ ಇರ್ತಾರೆ, ಏನೋ ಒಂದಕ್ಕೆ ಹುಡುಕಾಡ್ತಾ ಇರ್ತಾರೆ. ಆ ಹುಡುಕಾಟ ಇದೆಯಲ್ಲ, ಅದು ಭಾರಿ ಪ್ರಬಲವಾದಂಥ ಹುಡುಕಾಟ. ಫಿಸಿಕಲಿ ನೀವು ಹೋಗ್ಬಿಡಿ. ಈಗ ನಿಮಗೆ ಎಲ್ಲೋ ಹರಿದ್ವಾರಕ್ಕೂ ಎಲ್ಲ ಒಂದು ಕಡೆ ಹೋಗಬೇಕು ಅಂತ ಅನ್ನಿಸ್ತು, ಅಥವಾ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅನ್ನಿಸ್ತು, ಸ್ವಲ್ಪ ದುಡ್ಡು ಖರ್ಚಾಗತ್ತೆ, ಹೋಗಿ ಬಂದುಬಿಡ್ಬಹುದು. ಬಟ್ ಈ ಮೆಂಟಲ್ಲಾಗಿ ಎಲ್ಲೋ ಒಂದು ಕಡೆ ನಾನು ಸೇರಬೇಕು, ಒಂದು ಸ್ಥಿತಿ ತಲುಪಬೇಕು ಅಂತ ಅದೊಂದು ಪ್ರಾಸೆಸ್ ಏನಿದೆ, ಅದು ಇನ್ನು ಸ್ವಲ್ಪ ಡೀಟೇಲ್ಡ್. ಕೆನ್ ವಿ ಸೇ ಅಭಿರಾಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಪರ್ಸನ್ ಅಂತೇಳಿ? ಅಂದರೆ ನೀವು ಮಾತನಾಡುವಾಗ ಎಲ್ಲೋ ಸ್ಪಿರಿಚುವಾಲಿಟಿ ಕಡೆ ನೀವು ಸ್ವಲ್ಪ ವಾಲ್ತೀರಿ ಅಂತ ಕಾಣುತ್ತೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಉದ್ಯಮಿಗೂ ಬೇಕಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ಏನು ಅಂತಂದರೆ ನಿರ್ಲಿಪ್ತರಾಗಿರಬೇಕು. 2 ಕೋಣೆಗಳನ್ನ ಮಾಡ್ಕೊಳ್ಳಿಲ್ಲ ಅಂತಂದರೆ ಉದ್ಯಮದಲ್ಲಿ ಬದುಕುವಂಥ ಪ್ರಾಸೆಸ್ ತುಂಬ ಕಷ್ಟ ಆಗಿಬಿಡುತ್ತೆ. ಅಂದರೆ ಎಲ್ಲದರಿಂದ ಒಂಥರ ನಿರ್ಲಿಪ್ತವಾಗಿರಬೇಕು. ಅಂದರೆ ಜಗದ್ದಾಟ ನೀವು ಮಾಡಬೇಕು, ಅದಲ್ದಿರ ನಿಮ್ಮದು ಅಂತ ಒಂದು ರೆಫ್ಯೂಜ್ ಅಂತ ಏನು ಹೇಳ್ತಾರೆ, ಅದಿರಬೇಕು ನಿಮಗೆ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ದಿನದ ಹೊಡೆದಾಟ ಎಷ್ಟಿರುತ್ತೆ ಅಂತಂದರೆ
ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ. ಅದನ್ನ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ. ಅದು ಹೊರಗೆ ಬರಲಿಕ್ಕೆ ನಿಮ್ಗೇನಾಗುತ್ತೆ, ಪರ್ಸ್ನಲ್ಲಾಗಿ ತೊಗೊಂಡ್ಬಿಟ್ರೆ ನಿಮ್ಮ ಅದೇ ಹೇಳ್ತಾರಲ್ಲ, ತನ್ನ ಕಿಚ್ಚು ತನ್ನ ಸುಡದೆ ಪರರ ಸುಟ್ಟೀತೆ ಅಂತ. ನೀವು ಯಾರ ಬಗ್ಗೆ ಏನಾದ್ರು ಆ ನೆಗೆಟಿವ್ ಎಮೋಷನ್ಸ್ ಇಟ್ಕೊಂಡ್ರೆ ನೀವು ಸುಡ್ತೀರ ಹೊರತು ನಿಮಗೆ ಮೋಸ ಮಾಡಿದಂಥವ್ರು, ನಿಮಗೆ ಇದು ಮಾಡಿದಂಥವ್ರು ಅವ್ರ ಜೀವನ ಅವ್ರು ಆರಾಮವಾಗಿ ನಡೆಸ್ಕೊಂಡಿರ್ತಾರೆ, ಅವ್ರಿಗೇನು ಆಗಲ್ಲ. ಸೊ ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆ ವಾಳಬೇಕು. ರಿಲಿಜಿಯಸ್ ಅಂತ ನಾನು ಹೇಳಲ್ಲ, ಸ್ಪಿರಿಚುವಾಲಿಟಿ ಅಂದರೆ ಈ ಧ್ಯಾನ, ಈ ಮೆಡಿಟೇಷನ್ ಇದೆಲ್ಲ ಸ್ಪೆಷಲಿ ತುಂಬ ಸ್ಟ್ರೆಸ್ಫುಲ್ ಜಾಬ್ ಇರುವವರಿಗೆ ಇಟ್ ಆ್ಯಕ್ಚುಲಿ ಇಸ್ ರಾಮಬಾನ್ ಅಂತ ಹೇಳ್ತಾರೆ. ಖಂಡಿತ. ಸೊ ಬಹುಶಃ ನೀವು ಇದನ್ನು ಅನುಭವಿಸಿದಿರಿ ಅಂತ ಕಾಣುತ್ತೆ. ಖಂಡಿತ. ಅಂದರೆ ನಾನು ಇದನ್ನು ತುಂಬ ಪ್ರಬಲವಾಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಬ್ಬನೇ ಏಕಾಂತದಲ್ಲಿ ಮೆಡಿಟೇಷನ್ ಮಾಡಬೇಕು ಅಂತಿಲ್ಲ. ನೀವು ಮಾಡುವಂಥ ಕೆಲಸ ನಿಮಗೆ ಆಪ್ಯಾಯವಾಗಿದೆ ಅಂತಂದರೆ, ನಿಮಗೆ ಇಷ್ಟ ಆಗೋ ಥರ ಇತ್ತು ಅಂತಂದರೆ ಅದೇ ಮೆಡಿಟೇಷನ್ನು. ಯಾಕೆಂದರೆ ನೀವು ಕೆಲಸ ಮಾಡ್ತಾಯಿಲ್ಲ, ನಿಮಗೆ ಏನೋ ವೃತ್ತಿ ಪ್ರವೃತ್ತಿ ಅಂತ ಹೇಳ್ತಾರಲ್ಲ, ಯಾವಾಗ ನಿಮ್ಮ ಪ್ರವೃತ್ತಿನೇ ವೃತ್ತಿ ಆಗುತ್ತೆ, ಅದು ವೃತ್ತಿ ಆಗಲ್ಲ, ಪ್ಯಾಷನ್ ಆಗಿಬಿಡುತ್ತೆ. ಸ್ಟಾರ್ಟಪ್ ಕಾನ್ಸೆಪ್ಟ್ ಎಂಬುದು ಏನು ಪ್ರಾರಂಭದ ಹಂತದಲ್ಲಿ ಅಥವಾ ಆ ಕಾನ್ಸೆಪ್ಟ್ ನಮಗೆಲ್ಲ ತಿಳಿದಿರುವ ಮೊದಲೇ ಸ್ಟಾರ್ಟಪ್ ಮಾಡಿದಂತಹ ಖ್ಯಾತಿ ತಮ್ಮದು. ಈಗ 15 ವರ್ಷಗಳ ನಂತರ ಈ ಕಂಪೆನಿಯ ಅಂದರೆ ಈ ಒಬಿ ಕ್ರಿಯೇಷನ್ಸ್ ಅಂತ ಏನು ನೀವು ಶುರು ಮಾಡಿದಿರಿ, ಪ್ರಾರಂಭದಲ್ಲಿ ಕ್ರಿಯೇಷನ್ಸ್ ಅಂತ ಇತ್ತು, ಈ ಕಂಪನಿಯ CEO ಆಗಿ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಈಗ ನೀವು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಯು ಆರ್ ನ್ಯೂ ಏಜ್ ನ್ಯೂ ಜನರೇಷನ್ ಆಂಟ್ರಪ್ರಿನರ್ ಅಂತ ಹೇಳ್ತೀರಿ. ಹಿಂದಿರುಗಿ ನೋಡಿದಾಗ ನಿಮ್ಮ ಈ 15 ವರ್ಷಗಳ ಪಯಣವನ್ನು ವೆನ್ ಯು ಲುಕ್ ಬ್ಯಾಕ್ ಆನ್ ಹೈಂಡ್ ಸೈಡ್, ವಾಟ್ ಡು ಯು ಫೀಲ್? ಅಂದರೆ ಈ ಸಾಧನೆ ನಾನೇ ಮಾಡಿದ, ಅಥವಾ ಇದು ಕನಸ, ಅಥವಾ ಇದು ನಿಜನಾ ಎನ್ನುವ ಒಂದು ಥಾಟ್ಸ್ ಯಾವಾಗಲೂ ನಿಮಗೆ ಬರುತ್ತಾ ಆ ಥಾಟ್ ಪ್ರೋಸೆಸ್? ಖಂಡಿತವಾಗ್ಲೂ. ಅಂದರೆ ಎಲ್ರಿಗೂ ಬರುವಂಥದ್ದೇ. ಅಂದರೆ ಏನಾಗುತ್ತೆ ಅಂದರೆ, ನೀವು ಎಷ್ಟು ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಹಝಲ್ ಅಂತ. ಆ ಹಝಲ್ ಅಂದರೆ ಆ ಮಣ್ಣಿಗೆ ಬಿದ್ದು ಹೊಡೆದಾಟ ಮಾಡಿ ಜಯಿಸಿ ಮೇಲ್ ಬರೋವಂಥ ಪ್ರಕ್ರಿಯೆ ಏನಿದೆ, ಬಂದಾದಮೇಲೆ ನಾನೇನಾ ಇದೆಲ್ಲ ಆಗಿದ್ದು, ಇದೇ ಆಯ್ತಾ ನನಗೆ ನಿಜವಾಗ್ಲೂ. ಇವಾಗ ನಾವೊಂದು 40 ಜನ ಕಾರ್ಮಿಕರು ನಮ್ಮ ಆಫೀಸಲ್ಲಿ ಕೂತು ನನ್ನ ಆಫೀಸ್ನ ನೋಡಿದಾಗ ಎಷ್ಟೋ ಸಲ ನಂಗೆ ಅನಿಸುತ್ತೆ, ಇದು ನಿಜವಾಗ್ಲೂ ಆಯ್ತಾ ಇದು. 2ನೇ ಜನ್ರೇಷನ್ 3ನೇ ಜನ್ರೇಷನ್ ಉದ್ಯಮಿಗಳಿಗೆ ಜೀವನ ಈಸಿ, ಅವ್ರ ಕಷ್ಟ ಇರಲ್ಲ ಅಂತ ನಾನು ಹೇಳಲ್ಲ, ಇರುತ್ತೆ. ಆದರೆ ಅವ್ರಿಗೆ ಬೇರೆ ಥರ ಕಷ್ಟಗಳು. ಬಟ್ ಫಸ್ಟ್ ಜನ್ರೇಷನ್ ಆಂಟ್ರಪ್ರನರ್ಸ್ ಯಾರಿರ್ತಾರೆ ಅಂದರೆ, ಮೊದಲನೇ ಅಂದರೆ ಈಗ ನನ್ನ ತಂದೆ ಭಾರತ ಅರ್ತ್ ಮೂವರ್ಸಲ್ಲಿ, ಹೌದು, ನಮ್ಮ ತಂದೆ ಭಾರತ ಅರ್ತ್ ಮೂವರ್ಸಲ್ಲಿ ಕೆಲಸ ಮಾಡೋರು. ಅವರಿಗೆ ಬಿಸ್ನೆಸ್ ಆಗಲಿ ಇದ್ರ ಬಗ್ಗೆ ಆಗಲಿ ಆದರೂ ಇದಿರಲಿಲ್ಲ, ಭಾರಿ ಸಪೋರ್ಟಿವ್ ಆಗಿದ್ದರು. ಆದರೆ ನಾನು ಏನು ಇವಾಗ ಕಟ್ಕೊಂಡಿರೋ ಬದುಕು ಅದು ನಾನೇ ಕಟ್ಕೋಬೇಕಾಯ್ತು. ಇವಾಗ ನನ್ನ ಮಗಳು ಅಕಸ್ಮಾತ್ ಬಿಸ್ನೆಸ್ ಮಾಡಬೇಕು ಅಂದರೆ ಅವಳಿಗೆ ನನ್ನಷ್ಟು ಕಷ್ಟಪಡೋ ಅಗತ್ಯ ಇರಲ್ಲ. ದುಡ್ಡು ಕೊಡಲಿಲ್ಲ, ಕಾಸು ಕೊಡಲಿಲ್ಲ ಅಂತಂದ್ರು ನನ್ನದೇ ಆದಂಥ ಒಂದು ನೆಟ್ವರ್ಕ್ ಅಂತ ಇರುತ್ತೆ. ಒಂದು ಪರಿಸರ, ಒಂದು ಕ್ರೆಡಿಬಿಲಿಟಿ. ತಂದೆ ಒಬ್ಬ ಆಂಟ್ರಪ್ರನರ್ ಆಗಿ ಏನೋ ಒಂದಿಷ್ಟು ಮಾಡ್ದ, ಅಲ್ಲಿಂದ ನಾನು ಮುಂದುವರಿಸ್ತೀನಿ ಅನ್ನೋವಂಥ ಅವಳಿಗೆ ಧ್ಯೇಯ ಇದ್ದರೆ ಸಾಕು, ಮುಂದುವರಿಯುವಂಥ ಪಾಸಿಬಿಲಿಟಿ ಇದೆ. ಮಾಡ್ತಾಳೋ ಇಲ್ವೋ ಅದು ಕತೆ ಬೇರೆ, ಬಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಸೊ ಅಭಿರಾಮ್ ಚಂದ್ರಮೋಹನ್ ವೆರಿ ಸಾಫ್ಟ್ ಸ್ಪೋಕನ್. ಈಗ ನಮ್ಮ ಕೇಳುಗರ ಬಹುಶಃ ಇದರ ಬಗ್ಗೆ ಖಂಡಿತ ದೇ ವಿಲ್ ಟೆಸ್ಟಿಫೈ ಫಾರ್ ದಿಸ್. ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ, ಅದರಲ್ಲೂ ಟೆಕ್ನಾಲಜಿ ಇರುವಂಥ ಡಿಜಿಟಲ್ ಟೆಕ್ನಾಲಜಿ ಅಥವಾ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಿಮ್ಮದೇ ಒಂದು ಛಾಪು ಮೂಡಿಸಿದಾದರೂ ಹೇಗೆ? ಅಂದರೆ ಎಲ್ಲಿಂದ ಬಂತು ನಿಮಗೆ ಏನು ಹೇಳ್ತಾರೆ ಆ ಛಲ? ಒಂದು ಆ ಛಲ ಮುಂಚೆಯಿಂದನೂ ಇತ್ತು ಅಂತ ನಂಗೆ ಅನಿಸುತ್ತೆ. ಅಂದರೆ ಏನೋ ಒಂದು ಬೇರೆ ಮಾಡಬೇಕು ಅಂತ. ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ನಾನು ಕಾಗ್ನಿಸೆಂಟ್ ಟೆಕ್ನಾಲಜಿ ಸೊಲ್ಯೂಷನ್ CTS ಅಂತ ಏನು ಕರೀತಾರೆ, ಆ ಕಂಪನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ನಂದು. ಅದು ಆದಮೇಲೆ ಕೂಡ ಏನೋ ಒಂಥರ ಜಿದ್ದ, ಬೇಡ ಹೋಗೋದು, ನಾನೇ ಏನಾದ್ರು ಮಾಡೋಣ ಅನ್ನೋವಂಥ ಒಂದು ಇದು ನನಗೆ ತುಂಬ ಇತ್ತು ನನಗದು. ಓಕೆ, ಸಪೋಸ್ ಐ ಆಮ್ ಟು ಇಂಟರಪ್ಟ್ ಯು. ಸರ್ಕಾರಿ ನೌಕರಿಯಲ್ಲಿ ಇರುವ ತಂದೆ ತಾಯಂದ್ರು ಹೆಚ್ಚಾಗಿ ತಮ್ಮ ಮಕ್ಕಳು ಕೂಡ ಸರ್ಕಾರಿ ನೌಕರಿಯಲ್ಲಿ ಇರಬೇಕಂತ ಬಯಸ್ತಾರೆ. ಬಹುಶಃ ಅಂತ ಒಂದು ಪ್ರೆಷರ್ ಕೂಡ ನಿಮ್ಮಲ್ಲಿ ಇತ್ತ? ವೃಥ ಪ್ರಯತ್ನ ಪಾಪ ನಮ್ಮ ತಂದೆ ಮಾಡಿದ್ರು. ಅಂದರೆ ನಮ್ಮ ತಂದೆ ತುಂಬ ಕಷ್ಟಪಟ್ಟ ಮೇಲೆ ಬಂದವರು. ಡಿಪ್ಲೊಮಾ ಮಾಡಿ BE/MLಗೆ ಬಂದಾದಮೇಲೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡಿ ಮತ್ತೆ ಇದು ಮಾಡಿದವರು. ಅಂದರೆ ಅವರಿಗೆ ಇಂಜಿನಿಯರಿಂಗ್ ಮಾಡುವಂಥ ಸಾಧ್ಯತೆಗಳು ಇರಲಿಲ್ಲ. ನಾನು ಇಂಜಿನಿಯರಿಂಗ್ ಮಾಡಾದ್ಮೇಲೆ ಯಾವ್ದಾದ್ರು ಪಬ್ಲಿಕ್ ಸೆಕ್ಟ್ರಿಗೆ ಹೋಗಲಿ ಅಂತ ನಮ್ಮ ತಂದೆಗೆ ತುಂಬ ಆಸೆ ಇತ್ತು. BEL ಭಾರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು ಮತ್ತು ಎಲೆಕ್ಟ್ರಿಕಲ್ ಲಿಮಿಟೆಡ್ ಎರಡರದ್ದು ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ನನಗೆ ತಂದು ಕೊಟ್ಟಿದ್ದನ್ನು ಮಾಡಿ ಅಂತೆಲ್ಲ ಹೇಳಿದ್ರು.
ಅದೇನೋ ಹೇಳ್ತಾರಲ್ಲ, ನಾಟ್ ಕಟ್ಔಟ್ ಫಾರ್ ದಟ್ ಅಂತ ಅನ್ಸುತ್ತೆ. ನಾಟ್ ಮೇಡ್ ಫಾರ್ ದಟ್. ನನ್ನ ಕಾಲಿಂಗ್ ಬೇರೆ ಕಡೆ ಇತ್ತು. ಬಟ್ ಎಲ್ಲೋ ಆ ಪ್ರೆಷರ್ ನಿಮಗೆ ಡಿಡ್ ಇಟ್ ನಾಟ್ ಸ್ಟಾಪ್ ಯು ಫ್ರಮ್ ವೆಂಚರಿಂಗ್ ಇನ್ ಟು ಯುವರ್ ಓನ್ ಇದು ಮನೆಯಿಂದ ಈ ಥರ ಇರುವಾಗ ಇದೆಲ್ಲ ಯಾಕೆ ನಿನಗೆ ತಿಂಗಳೆಂಡು ಒಂದು ಸಂಬಳ ಬರುತ್ತೆ, ದಟ್ ಈಸ್ ದ ಬೆಟರ್ ಆಪ್ಷನ್ ಅಂತ ಹೇಳಿ ಆ ಪ್ರೆಷರ್ ಇತ್ತ ಎನ್ನುವಂಥದ್ದು? ಪ್ರೆಷರ್ ಅಂತ ಹೇಳೋದು ವರ್ಡ್ ಸ್ಟ್ರಾಂಗ್ ಆಗಿಬಿಡುತ್ತೆ. ನನ್ನ ಪ್ರಕಾರ ಅವ್ರದ್ದು ಕಾಳಜಿ ಅದು. ಅಂದರೆ ಯಾರೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳಿಗೆ ಸುಖಾನೇ ಬಯಸ್ತಾರೆ ಹೊರತು ಕಷ್ಟ ಬಯಸಲ್ಲ. ಇವಾಗ ನನ್ನ ತಾಯಿ ನನ್ನ ಜೊತೆ ಎಷ್ಟೋ ಸಲ ಹತ್ತಿದ್ದಾರೆ, ಯಾಕೆ ಇಷ್ಟು ಕಷ್ಟಪಡ್ಬೇಕು ನೀನು, ಈಗ ರಾತ್ರಿ ಎಷ್ಟೋ ಸಲ ನಾನು 2 ಗಂಟೆ 3 ಗಂಟೆ ಮನೆಗೆಲ್ಲ ಹೋದೆ, ನೀನು ಯಾಕೆ ಇಷ್ಟು ಕಷ್ಟಪಡೋದು, ಕಾಳಜಿ ಅದು. ಆ ಕಾಳಜಿಯಲ್ಲಿ ಅವರು ಹೇಳಿದ್ದು ಒಂದು 2 ವರ್ಷ ನಮಗೂ ಒಂದು ಸ್ಥಿತಿ, ಒಂದು ಆಫೀಸ್ ಮಾಡಲಿಕ್ಕೆ, ಒಂದು ಸ್ವಲ್ಪ ದುಡ್ಡು ಕೂಡಲಿಕ್ಕೆ ಒಂದು ಟೈಮ್ ಆಯಿತು ನಮಗೆ. ಆ ಟೈಮಲ್ಲಿ ಅವ್ರಿಗೂ ಇತ್ತದು ಎಲ್ಲರೂ. ಮತ್ತು ಭಾರತ್ ಅರ್ಥಮೋರ್ಸ್ ಲಿಮಿಟೆಡ್ ಅಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ತಂದೆ ಕೊಲೀಗ್ಸ್ ಎಷ್ಟೋ ಜನ ನನ್ನ ಜೊತೆ ಓದ್ದವರು, ಅವರೆಲ್ಲರೂ ಕೆಲಸಕ್ಕೆ ಹೋಗಿ ದುಡ್ಡು ದುಡಿಯೋಂಥ ಇದು ನೋಡಿದಾಗ ಅದೊಂದು ಇರ್ತಿತ್ತು. ಬಟ್ ನಾನು ನೆಲೆಗಂಡ ಮೇಲೆ ಅವರು ರಿಲ್ಯಾಕ್ಸ್ ಆಗಿಬಿಟ್ಟು ಹ್ಯಾಪಿ. ಓಕೆ, 15 ವರ್ಷಗಳ ನಂತರ ಈಗ ನೀವು ಯಶಸ್ಸು ಸಾಧಿಸಿದ್ದೀರಾ. ನಿಜವಾಗಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮನ್ನು ಅಂದರೆ ಯು ಆರ್ ನಾಟ್ ವೆರಿ ಅಸರ್ಟಿವ್ ಐ ಫೀಲ್. ಅಂದರೆ ನಿಮ್ಮನ್ನು ಈಗ ಈ ಸ್ವಲ್ಪ ಸಮಯದ ಅಂತರದಲ್ಲಿ ನೋಡುವಾಗ ಯು ಆರ್ ನೆವರ್ ವೆರಿ ಅಸರ್ಟಿವ್ ಯಾವಾಗಲೂ. ಇಲ್ಲ, ಅಂದರೆ ನನ್ನ ಅಸರ್ಷನ್ ಇಸ್ ಅಟ್ ಅನ್ ಎಂಪಥೆಟಿಕ್ ಲೆವೆಲ್ ಅಂತೇಳಿ. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ, ಅಸರ್ಷನ್ ಒಬ್ಬ ಲೀಡರ್ಗೆ ಬೇಕಾಗಿರುವಂಥ ಕ್ವಾಲಿಟಿನೇ. ಬಟ್ ಅಸರ್ಷನ್ ಅಟ್ ವಾಟ್ ಕಾಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಜಬರ್ದಸ್ತ್ ಮಾಡಿ ಕೆಲಸ ಮಾಡಲಿಕ್ಕೂ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡಿಕೊಂಡು ಕೆಲಸ ಮಾಡಿಸ್ಲಿಕ್ಕೂ ತುಂಬ ಡಿಫರೆನ್ಸ್ ಇದೆ. ಯಾವಾಗ ನಾನು ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೋತೀನಿ, ನನಗೆ ಇನ್ನೊಬ್ಬರ ಒಪಿನಿಯನ್ ತಿಳ್ಕೊಳ್ಳೋ ಅಂಥ ಒಂದು ಪಾಸಿಬಿಲಿಟಿ ಸಿಕ್ಕಿಬಿಡುತ್ತೆ. ಲೋಕೋ ಭಿನ್ನ ರುಚಿ. ಲೋಕದಲ್ಲಿ 100 ಜನ 100 ವಿಧದಲ್ಲಿ ಯೋಚನೆ ಮಾಡ್ತಾರೆ. ಇದು ತಪ್ಪು ಇದು ಸರಿ ಅನ್ನಲಿಕ್ಕೆ ನಾನು ಯಾರು ಅಲ್ಲ. ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್, ಎಲ್ರಿಗೂ ಎವ್ರಿಬಡಿ ಈಸ್ ಎಂಟೈಟಲ್ಡ್ ಫಾರ್ ದರ್ ಒಪಿನಿಯನ್. ಸೊ ಯಾವಾಗ ನನ್ನ ಇವಾಗ ಇಂಟರ್ನ್ಸ್ ಇದ್ದಾರೆ ನಮ್ಮ ಆಫೀಸಲ್ಲಿ, ಒಬ್ಬ ಇಂಟರ್ನ್ ಬಂದು ಇದು ಸರಿಗಿಲ್ಲ ಈ ಥರ ಮಾಡಬಹುದು ಅಂತ ಹೇಳಿದಾಗ ನಾನು ಅವನ್ನ ಸ್ನಬ್ ಮಾಡಿಬಿಟ್ರೆ ಅವನು ಬೆಳೆಯಲ್ಲ ಅಥವಾ ಆಕೆ ಬೆಳೆಯಲ್ಲ. ಆ ಬೆಳಿಲಿಕ್ಕೆ ನಾವು ಮಾಡಬೇಕಾಗಿರುವಂಥ ಗ್ರೋತ್ ಪ್ರೋಸೆಸ್ ಏನಿದೆ ಅಂತಂದರೆ ಸಾಧಕ ಬಾಧಕಗಳನ್ನ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಬೇಕು. ಅಬ್ಸಲ್ಯೂಟ್ಲಿ, ವೇರ್ ಒಪಿನಿಯನ್ಸ್ ಮ್ಯಾಟರ್. ಹೌದು, ಸರಿ. ಹಾಗಾದರೆ ಕೇಳುಗರೆ, ಕಾಮರ್ಸ್ ಕಾರ್ನರಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಸ್ಟಾರ್ಟಪ್ ಉದ್ಯಮಿ ಹಾಗೂ ಸ್ಟಾರ್ಟಪ್ ಕನ್ಸಲ್ಟೆಂಟ್ ಅಭಿರಾಮ್ ಚಂದ್ರ ಮೋಹನ್ ಇದ್ದಾರೆ. ಅವ್ರ ಜೊತೆಗಿನ ಮಾತುಕತೆ ನಾವು ಒಂದು ಬ್ರೇಕ್ ಆದ ನಂತರ ಖಂಡಿತ ಮುಂದುವರಿಸುವ. ಅದುವರೆಗೆ ಕೇಳುಗರು ಯಾರಾದರೂ ಅಭಿರಾಮ್ ಜೊತೆ ಏನಾದರೂ ಅವರಿಗೆ ಸಲಹೆಗಳು ಬೇಕಿದ್ರೆ ಅಥವಾ ತಮ್ಮ ಒಪಿನಿಯನ್ ಏನಿದ್ರೆ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡಿ ತಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಬಹುದು. ಒಂದು ಬ್ರೇಕ್. ವಿನುತಾ, ಯಾವ ಹಾಡು ಈಗ ಪ್ಲೇ ಮಾಡ್ಬೋದು ತಾವು? ಅಪೂರ್ವ ಜೋಡಿ ಚಿತ್ರದಿಂದ ತಗೊಂಡಿದ್ದೀನಿ ಮ್ಯಾಮ್. ದುಃಖ ಇಲ್ಲ ದುಡಿಯೋನಿಗೆ ಅನ್ನೊಂದು ಈ ಸಿಚುವೇಶನಿಗೆ ಸೂಟ್ ಆಗುವಂಥ ಒಂದು ಸಾಂಗ್ ಅಂತ ಅನ್ಕೊತೀನಿ. ಸ್ನೇಹಿತರೆ, ನಾವಿದ್ದೀವಿ ಕಾಮರ್ಸ್ ಕಾರ್ನರ್ನಲ್ಲಿ. ಅಭಿರಾಮ್ ಚಂದ್ರಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೊಂದು ಪ್ರಶ್ನೆ ಇದೆ. ಈ ಭಾರತೀಯವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಸರ್, ನಿಮ್ಮದು ಯಾವ ಕಂಪನಿ ಅಂತ ಇವರು ಕೇಳ್ತಾ ಇದ್ದಾರೆ. ಸರ್, ಈಗ OB ಕ್ರಿಯೇಷನ್ಸ್ ಎನ್ನುವ ನಿಮ್ಮ ಕಂಪನಿ ಹೆಸರು ಬಗ್ಗೆ ಬಹುಶಃ ಅವರಿಗೆ ಗೊತ್ತಿರಲಿಲ್ಲ, ನೀವು ಹೇಳ್ಬೋದಿತ್ತು. OBII ಕ್ರಿಯೇಷನ್ಸ್, ಅದು ಕೂಡ KRATIONZ. ಈ ಹೆಸರು ಸ್ವಲ್ಪ ಭಿನ್ನವಾಗಿದೆ ಅಲ್ಲ? ಏನಾದರೂ ವಿಶೇಷ ಅರ್ಥ ಇದರ ಹಿಂದೆ ಇದೆಯಾ, ಅಥವಾ ಅಭಿದದು OB ಆಗಿದೆಯಾ, ಅಥವಾ ಸ್ಟಾರ್ ವಾರ್ಸ್ ಇದರ ಏನು ಹಿನ್ನೆಲೆ ಇದೆ ಇದಕ್ಕೆ? ಮೊದಲು ನಾನು ಕಂಪನಿ ಶುರು ಮಾಡಿದಾಗ ಬರೀ ಕ್ರಿಯೇಷನ್ಸ್ ಅಂತ ಇತ್ತು. ಬಟ್ ಡೊಮೈನ್ ಏನು ವೆಬ್ಸೈಟ್ ಅಡ್ರೆಸ್ ಅಂತ ಏನು ಹೇಳ್ತೀವಿ ಅದನ್ನು ಪರ್ಚೇಸ್ ಮಾಡಲಿಕ್ಕೆ, ಅಂದರೆ ತುಂಬ ಫ್ಯಾನ್ಸಿಯಾಗಿ ಕಾಣಿಸುತ್ತೆ ಹೆಸರು, ಬಟ್ ಫ್ಯಾನ್ಸಿ ಅಲ್ಲ ಇದು. OB ಕ್ರಿಯೇಷನ್ಸ್ ವೆಬ್ LLP ಅಂತ ಏನಿದೆ, ಕ್ರಿಯೇಷನ್ಸ್ ಅಂತ ಆಗಿತ್ತು. ಡೊಮೈನ್ ಪರ್ಚೇಸ್ ಮಾಡಬೇಕಾದ್ರೆ ಕ್ರಿಯೇಷನ್ಸ್ CREATIONS ಅನ್ನೋ ಇದು ನಮಗೆ ಸಿಗಲಿಲ್ಲ, ಅದು ರಿಜಿಸ್ಟರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ಮ್ಯೂಟಿಲೇಟ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ. ಮತ್ತು ಕ್ರಿಯೆಯಲ್ಲಿರುವಾಗ ಕ್ರಿಯೆ ಅನ್ನೋ ವರ್ಡ್ ಬರಲಿ ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಅಂದರೆ ಕೆಲಸ ಮಾಡುವಂಥದ್ದು, ನಾವು ಕೆಲಸ ಮಾಡುವಂಥವರು ಅನ್ನೋಂಥದ್ದು ಏನಾದ್ರು ಪೊಟ್ರೆ ಆಗಲಿ ಅನ್ನೋದೊಂದಿತ್ತು. ಸೊ ಹಾಗಾಗಿ ಎರಡು ಕೂಡು ಬಂದು ಕ್ರಿಯೇಷನ್ಸ್ ಅಂತ ಆಯ್ತದು. 2016ರಲ್ಲಿ ಈ ಪ್ರೊಪ್ರೈಟ್ರಿ ಫರ್ಮ್ ಏನು ಶುರು ಮಾಡಿದ್ವಿ, ಅದನ್ನು ನಾವು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ಫರ್ಮ್ ಅಂತ ಏನು ಹೇಳ್ತಾರೆ ಅದಕ್ಕೆ ನಾವು ವರ್ಗಾಂತರಿಸಿದ್ವಿ. ಆ ವರ್ಗಾಂತರ ಮಾಡಬೇಕಾದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ನೇಮ್ ರಿಜಿಸ್ಟರ್ ಮಾಡಿಸ್ಬೇಕಾರೆ ಕ್ರಿಯೇಷನ್ಸ್ ಅನ್ನೋ ಪದ ಫೊನೆಟಿಕಲಿ ತುಂಬ ಸಿಮಿಲರ್ ಆಗಿರುತ್ತೆ, ನಿಮಗೆ ಅಲಾಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಏನಾದ್ರು ಕೊಡಲೇಬೇಕು.
ಅಂತ ನಮಗೆ ಫೋರ್ಸ್ ಮಾಡಿದ್ರು. ನಾನು ಸ್ಟಾರ್ ವಾರ್ಸ್ ಅನ್ನೋ ಫ್ರ್ಯಾಂಚೈಸಿನ ತುಂಬ ನೋಡ್ತೀನಿ. ಅದರಲ್ಲಿ ಓಬಿ-ವಾನ್ ಕೆನೋಬಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ಅದು ಜಗತ್ತಿಗೆ ಬುದ್ಧಿಯನ್ನು ಸಿಂಪಡಿಸಿದಂಥ ಒಂದು ಕ್ಯಾರೆಕ್ಟರ್ ಅಂತ ಆ ಜಗತ್ತಿನ ಸ್ಟಾರ್ ವಾರ್ಸ್ ಕ್ಯಾರೆಕ್ಟರ್ಗೆ. ಹೌದು. ಅಂದರೆ ಅದು ಅಗೇನ್ ಏನಾಯಿತು ಅಂತಂದರೆ ಬರೀ OB ಅಂತ ಮಾಡೋದ್ ಬದಲು ಒಂದು ಐ ಎಕ್ಸ್ಟ್ರಾ ಹಾಕೋದು. ಅಗೇನ್ ನ್ಯೂಮರಾಲಜಿ ಅದಲ್ಲ, ಒಂದು ಐ ಎಕ್ಸ್ಟ್ರಾ ಹಾಕೋದು ಏನಕ್ಕೆ ಅಂತಂದರೆ ಜಮೈಕನ್ ಭಾಷೆಯಲ್ಲಿ OB ಡಬಲ್ ಐ ಇರೋದು ಮ್ಯಾಜಿಕ್ ಅಂತಲೂ ಅರ್ಥ ಬರುತ್ತೆ. ಸೊ ಹಾಗಾಗಿ ನನ್ನ ಸ್ನೇಹಿತ ಒಬ್ಬ ವೆಸ್ಟ್ ಇಂಡೀಸಲ್ಲಿ ಹುಟ್ಟು ಬೆಳೆದಂಥವನೊಬ್ಬ ಇದ್ದಾನೆ. ಅವನು ಹೇಳ್ದ ನನಗೆ ಜಮೈಕನ್ನಲ್ಲಿ OB ಅನ್ನೋದಕ್ಕೆ ಒಂದು ಐ ಎಕ್ಸ್ಟ್ರಾ ಹಾಕಿದ್ರೆ ಅದಕ್ಕೆ. ಸೊ ತುಂಬಾ ಥಾಟ್ ಪ್ರಾಸೆಸ್ ಹೋಗಿದೆ ನಿಮ್ಮ ಕಂಪನಿಯ ಹೆಸರನ್ನೇ ಹೇಳುವಂಥದ್ದು. ಹಾಗಾದ್ರೆ ಈ OB ಕ್ರಿಯೇಷನ್ಸ್ ಎನ್ನುವಂಥದ್ದು ಯಾವ ತರಹದ ಸಂಸ್ಥೆ, ಏನೇನು ಕೆಲಸ ಮಾಡ್ತಾರೆ? ಅಂದ್ರೆ ಸಮಥಿಂಗ್ ಟು ಡು ವಿತ್ ಟೆಕ್ನಾಲಜಿ ಆರ್ ಡಿಜಿಟಲೈಸೇಷನ್ ಇದು ಥರ? ಹೌದು, ನಾವು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕಂಪನಿ ಅಂತ ನಮ್ಮ ಟ್ಯಾಗ್ ಲೈನ್ ಹೇಳುತ್ತೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನೀಸ್ ಅಂತಂದರೆ ಬೊಟೀಕ್ ಐ ಟಿ ಸರ್ವಿಸಸ್ ಫರ್ಮ್. ಬೊಟೀಕ್ ಅಂತಂದರೆ ನಿಮಗೆ ಬೇರೆ ಬೇರೆ ಥರ ಎಲ್ಲ ಥರ ಸರ್ವಿಸಸ್ಸು ಸಿಗುವಂಥ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ IT ರಿಕ್ವೈರ್ಮೆಂಟ್. ನೀವಿವಾಗ ಅನಲಾಗ್ ಯುಗದಿಂದ ಡಿಜಿಟಲ್ ಯುಗಕ್ಕೆ ಬರಬೇಕು, ನೀವು ಹಳೆ ಸಿಸ್ಟಮ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಹಳೆ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಇನ್ ಪ್ರಿಮೈಸಿಸ್ ಅಂತ ಹೇಳ್ತೀವಿ. ಅಂದರೆ ಪ್ರಿಮೈಸಿಸ್ ಒಳಗಡೆ ಇರೋವಂಥ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾ ಇದ್ದೀರಾ. ಇವಾಗ ಕ್ಲೌಡ್ ಬಂದಿದೆ, ಕ್ಲೌಡ್ ಡೆಪ್ಲಾಯ್ಮೆಂಟ್ ಮಾಡಿ ನಿಮ್ಮ ಸಾಫ್ಟ್ವೇರ್ಸ್ನ ಜಗತ್ತಿನಾದ್ಯಂತ ಯಾರು ಬೇಕಾದ್ರೆ ಆಕ್ಸೆಸ್ ಮಾಡಬಹುದು ಅನ್ನೋವಂಥ ನಿಮ್ಮ ಮೈಂಡ್ ಸೆಟ್ ಇತ್ತು ಅಂದರೆ ಇದನ್ನೇ ಡಿಜಿಟೈಸೇಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಡಿಜಿಟಲಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ನಿಮ್ಮ ಕಂಪನಿಯಲ್ಲಿ ಮ್ಯಾನ್ಯುಯಲ್ ಆಗಿ ಕೆಲವಷ್ಟು ಆಪ್ರೇಷನ್ಸ್ಗಳಾಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅದರಿಂದ ಮ್ಯಾನ್ಯುಯಲ್ ಅಂತಿದ್ದಂಗೆ ಏನಾಗುತ್ತೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ, ರಿಸೋರ್ಸ್ ಕನ್ಸಂಪ್ಷನ್ ಜಾಸ್ತಿ, ಖರ್ಚು ಜಾಸ್ತಿ. ಅದನ್ನು ಕಡಿಮೆ ಮಾಡಿ ಟೆಕ್ನಾಲಜಿನ ಇನ್ಪುಟ್ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥ ಕ್ಯಾಟಗರಿಗೆ ಬರುತ್ತೆ. ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ, ಅಲ್ಲಿ ಸಾಫ್ಟ್ವೇರ್ನ ಬರೀ ಅಕೌಂಟಿಂಗಿಗೂ ಇನ್ನೊಂದಕ್ಕೂ ಯೂಸ್ ಮಾಡಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ಸಲ್ಲಿ ಎಲ್ಲೂ ಟೆಕ್ನಾಲಜಿ ಯೂಸ್ ಮಾಡದಿರ ಬರೀ ಹೇಳು ಕೇಳು ಮೇಲೆ ಕೆಲಸ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಖಂಡಿತವಾಗ್ಲೂ. ಇವಾಗ ಒಂದು ಪೇಪರ್ ಇಂಡಸ್ಟ್ರಿ ಅಂತಿದೆ ಅಂತ ಅಂದ್ಕೊಳ್ಳಿ. ಅವರು ಪೇಪರ್ ರೋಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಪೇಪರ್ ರೋಲ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ. ಆ ರಾ ಮೆಟೀರಿಯಲ್ನ ತಂದು ಅವರು ಬೇರೆ ಬೇರೆ ಥರ ಮಿಷಿನ್ಸ್ 4-5 ಥರ ಮಿಷಿನ್ಸಲ್ಲಿ ಅವರು ಅದನ್ನು ಇನ್ಪುಟ್ ಮಾಡಿ ಒಂದೊಂದು ಮಿಷಿನ್ಗೂ ಒಂದೊಂದು ಔಟ್ಪುಟ್ ಬರುತ್ತೆ. ಕಡೆಗೆ ನಿಮಗೆ ಪೇಪರ್ ರೋಲ್ಸು ಬರುತ್ತೆ. ಇದೇನಾಗುತ್ತೆ ಅಂದರೆ ಎಷ್ಟು ನಿಮಗೆ ರಾ ಮೆಟೀರಿಯಲ್ ಬಂತು, ಆ ರಾ ಮೆಟೀರಿಯಲಿಂದ ಎಷ್ಟು ಔಟ್ಪುಟ್ ಬಂತು ಅಂತ ಯಾರೋ ಒಬ್ಬರು ಲೆಕ್ಕ ಬರ್ಕೊಳ್ಳೋ ಲೆಕ್ಕ. ಅದು ಬರ್ಕೊಳ್ಳೋ ಲೆಕ್ಕ ಏನಾಗುತ್ತೆ ಅಂದರೆ ಹ್ಯೂಮನ್ ಎರರ್ಸಿಗೆ ಪ್ರೋನ್ ಆಗುತ್ತದು. ತಪ್ಪು ಮಾಡ್ತಾರೆ ಅಂತ ನಾನು ಹೇಳಲ್ಲ, ಆಗೋ ಸಾಧ್ಯತೆಗಳಿದೆ. 1 ಬರ್ಕೊಳ್ಳೋ ಜಾಗದಲ್ಲಿ 7 ಬರ್ಕೋಬೋದು, 7 ಬರ್ಕೊಳ್ಳೋ ಜಾಗದಲ್ಲಿ 1 ಬರ್ಕೋಬೋದು, 6 ಬರ್ಕೊಳ್ಳೋ. ಎಸ್, ಎಕ್ಸಾಕ್ಟ್ಲಿ. ಸೊ ತುಂಬ ನ್ಯಾಚುರಲ್ ಆಗಿ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ನೀವೊಂದು ಸಾಫ್ಟ್ವೇರ್ನ ಮಾಡಿಕೊಂಡ್ರೆ ನಿಮ್ಮ ಇನ್ವೆಂಟ್ರಿ ಏನಿರುತ್ತೆ, ರಾ ಮೆಟೀರಿಯಲ್ಸ್ ಎಷ್ಟು ಬಂತು, ಅದಕ್ಕೆ ಎಷ್ಟು ಇದಾಯಿತು ಅಂತ, ಇದು ಮೊದಲನೇ ಹ್ಯೂಮನ್ ಎರರ್ಸ್ನ ಕಟ್ ಡೌನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಎರಡನೇದು, ನಿಮ್ಮ ಇನ್ಪುಟ್ ಕಡಿಮೆ ಬರ್ತಾ ಇದೆ ಅಂದರೆ ಏನಕ್ಕೆ ಕಡಿಮೆ ಬರ್ತಾ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಅನಾಲಿಟಿಕ್ಸ್ ಅಂತ ಹೇಳ್ತೀವಿ ಅದನ್ನು. ಅಂದರೆ ನಿಮ್ಮದೊಂದು ಫಾರ್ಮುಲಾ ಇರುತ್ತೆ, ಇಷ್ಟು ರಾ ಮೆಟೀರಿಯಲ್ಲು ಇಷ್ಟು ದಿವಸ ಇಷ್ಟು ಗಂಟೆ ನಾನು ನನ್ನ ಮೆಷಿನಲ್ಲಿ ರನ್ ಮಾಡಿದ್ರೆ ನನಗೆ ಇಷ್ಟು ಔಟ್ಪುಟ್ ಬರಬೇಕು ಅಂತ ಒಂದು ಫಾರ್ಮುಲಾ ಇರುತ್ತೆ. ಬಟ್ ಆ ಫಾರ್ಮುಲಾ ಪ್ರಕಾರ ಬರಲ್ಲ. ಯಾಕೆ ಬರಲ್ಲ? ಇವಾಗ ನೀವು ಮ್ಯಾನ್ಯುಯಲಿ ನೀವು ಬರ್ಕೊಂಡು ಕೂತಿದ್ರೆ ಏನಾಗುತ್ತೆ ಅಂದರೆ, ಅದು ಹೇಳ್ತಾರಲ್ಲ ಹಿಂದಿಲಿ ತೂತು ಮೇಮೆ ಅಂತ, ನೀವು ಇನ್ನೊಬ್ರಿಗೆ ಯಾರಿಗೋ ಕಂಪ್ಲೇಂಟ್ ಮಾಡ್ತೀರಾ, ಅವ್ರು ಇನ್ಯಾರಿಗೋ ಕಂಪ್ಲೇಂಟ್ ಮಾಡ್ತಾರೆ, ಪಾಸಿಂಗ್ ದ ಬಕ್ ಇನ್ನೊಬ್ರಿಗೆ ಹೋಗುತ್ತೆ, ಅದು ಇನ್ನೊಬ್ರಿಗೆ ಹೋಗುತ್ತೆ, ಕಡೆಗೆ ಯಾರು ತಪ್ಪಾಗ್ತಿದೆ, ಎಲ್ಲಿ ತಪ್ಪಾಗ್ತಿದೆ ಅನ್ನೋದು ಕ್ಲಾರಿಟಿ ಬರಲ್ಲ. ಟೆಕ್ನಾಲಜಿ ಇಂಟರ್ವೆನ್ಷನ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಲೆವೆಲ್ಗೆ ಅರ್ಥ ಆಗೋಗುತ್ತೆ. ಏನು ಅರ್ಥ ಆಗುತ್ತೆ? ಎಷ್ಟು ಬಂತು, ಯಾವತ್ತು ಎಷ್ಟು ಬಂತು, ಎಲ್ಲಿಂದ ಎಷ್ಟು ಬಂತು, ಔಟ್ಪುಟ್ ಏನಾಯಿತು, ಇವತ್ತಿನ ಔಟ್ಪುಟ್ ಏನಾಯಿತು, ವಾರದ ಔಟ್ಪುಟ್ ಏನಾಯಿತು, ಇದಾಯಿತು. ನೀವು ಎಲ್ಲೋ ಒಂದು ಕಡೆ ಜಗತ್ತಿನಾದ್ಯಂತ ಕೂತ್ಕೊಂಡು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಏನಾಗ್ತಿದೆ ಅಂತ ಕಂಡುಹಿಡಿಯುವಂಥ ಒಂದು ಪ್ರಾಸೆಸ್ ಆಗೋಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ, ಇದರಿಂದ ಫ್ರಿಕ್ಷನ್ ಕಡಿಮೆ. ಅಂದರೆ
ಯಾರೋ ಒಬ್ಬರನ್ನ ದೂಷಿಸುವಂಥ ಇದು ಬರಲ್ಲ, ನಿಮಗೆ ಗೊತ್ತಾಗುತ್ತೆ ಇವರು ಈ ಥರ ಮಾಡ್ತಿದ್ರು ಅಂತ. ನೆಸೆಸಿಟಿ ಇಲ್ಲ. ಟೆಕ್ನಾಲಜಿ ತುಂಬ ಬೆಳೆದಿದೆ, ಟೆಕ್ನಾಲಜಿ ತುಂಬ ಬೆಳೆದುಬಿಟ್ಟಿದೆ. ಈ ಥರ ಇದೊಂದು ಎಕ್ಸಾಂಪಲ್ ಅಷ್ಟೇ. ನೀವು ಅಂದರೆ ಟೆಕ್ನಾಲಜಿ ಇಷ್ಟ, ಪ್ರಾಬ್ಲಮ್ ಸಾಲ್ವಿಂಗ್ ಇಷ್ಟ ಅಂತ ಹೇಳ್ಬೋದು ನನಗೆ. ಅಂದರೆ ಟೆಕ್ನಾಲಜಿ ಒಂದು ಮಾಧ್ಯಮ ಅಷ್ಟೇ. ಟೆಕ್ನಾಲಜಿ ಯೂಸ್ ಮಾಡೋದೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಜಗತ್ತಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಅದಕ್ಕೆ ಟೆಕ್ನಾಲಜಿ ಬೇಕು ನಿಮಗೆ. ರೈಟ್. ಇವಾಗ ಪೆಟ್ರೋಲ್ ಇದೆಲ್ಲ ಬಾವಿಗಳೆಲ್ಲ ಖತಮಾಗೋಗ್ತಾ ಇದೆ, ಇವಾಗ ಅದಕ್ಕೆ ಸೋಲಾರ್ ಬರ್ತಾ ಇದೆ, ಅದು ಎಲೆಕ್ಟ್ರಿಕಲಿ ಪವರ್ಡ್ ವೆಹಿಕಲ್ಸ್ ಏನು ಬರ್ತಾ ಇದೆ, ನ್ಯಾಚುರಲ್. ಇಟ್ಸ್ ಅ ಪ್ರಾಬ್ಲಮ್ ದಟ್ ಪೀಪಲ್ ಟ್ರೈ ಟು ಸಾಲ್ವ್. ರೈಟ್. ಇವಾಗ ಇಲಾನ್ ಮಸ್ಕ್ ಅಂತ ಟೆಕ್ನಾಲಜಿ, ಆ ಥರ ಟೆಕ್ನಾಲಜಿ ಬಂದಾಗ ಏನಾಗುತ್ತೆ ಅಂತಂದರೆ ಅದರದ್ದು ಪ್ರಾಬ್ಲಮ್ಗಳ ಆಯಾಮಗಳು ಬೇರೆ ಥರ ಆಗೋಗುತ್ತೆ, ಈಸಿ ಆಗುತ್ತೆ ನಿಮಗೆ ಅಂತ. ಸೊ ಪ್ರಾಬ್ಲಮ್ ಸೊಲ್ಯೂಷನ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಆಲ್ವೇಸ್ ಪ್ಯಾಷನೇಟ್ ಅಬೌಟ್. ಅಂದರೆ ಈಗ ನಾವು ತುಂಬ ಟೆಕ್ನಿಕಲಿ ಮಾತಾಡುವಾಗ ಜನರಿಗೂ ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೀವೀಗ ಸ್ಟಾರ್ಟಪ್ ಬಗ್ಗೆ ನಾವು ಮಾತಾಡೋದಾದ್ರೆ, ನೀವು ಯಶಸ್ಸು ನಿಮಗೆ ಅಷ್ಟು ಸುಲಭವಾಗಿ ಬರಲಿಲ್ಲ. 2 ಸ್ಟಾರ್ಟಪ್ಗಳು ನೀವು ಕೈ ಸುಟ್ಟಿದ್ರಿ. ಆ ಅನುಭವಗಳನ್ನ ನಮ್ಮ ಕೇಳುಗರು ಹಂಚಿಕೊಳ್ಬೋದು. ಯಾಕಂತ ಹೇಳಿದ್ರೆ ಈಗ ಒಂದರಲ್ಲಿ ಏನಾದ್ರು ಫೈಲರ್ ಆಗಿದ ಕೂಡಲೇ ನನಗೆ ಇದು ಆಗಲ್ಲಪ್ಪ ಅಂತ ಬಿಡುವವರೇ ಜಾಸ್ತಿ. ಹಾಗಿರುವಾಗ ನೀವು 2 ಸ್ಟಾರ್ಟ್ಅಪ್ಗಳನ್ನು ಮಾಡಿ ಅದರಲ್ಲಿ ಯಶಸ್ಸು ಸಾಧಿಸಿಲ್ಲ, ಆದರೆ 3ನೇದು ನಿಮ್ಮ ಕೈ ಹಿಡಿತು. ಸೊ ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಹೌ ವಾಸ್ ಯುವರ್ ಥಾಟ್ ಪ್ರಾಸೆಸ್? ಅಂದ್ರೆ ಅಲ್ಲಿ ಏನಾದ್ರು ಕ್ರಿಟಿಸಿಸಮ್ ನೀವು ಎದುರಿಸಬೇಕಾಯ್ತಾ, ಅಥವಾ ಹೌ ಡಿಡ್ ಯು ಡೀಲ್ ವಿತ್ ದ ಸಿಚುವೇಶನ್? ಖಂಡಿತವಾಗ್ಲೂ ಫೇಲ್ಯೂರ್ಸ್ ಆದಾಗ ಅದೇನು ಹೇಳ್ತಾರಲ್ಲ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಆರ್ಫನ್ ಅಂತ. ಸೊ ಫೇಲ್ಯೂರ್ ಆದಾಗ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವ್ರ ಮೇಲೆ ಬೀಳುವಂಥದ್ದು. ನಾನು ಮೊದಲನೇ ಇಂಟ್ರಾಪ್ರೋನರ್ಶಿಪ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ಒಂದು ಆರ್ಗನೈಸೇಷನ್ ಒಳಗಡೆನೆ ಇನ್ನೊಂದು ಒಂದು ಸರ್ವಿಸು, ಒಂದು ಪ್ರಾಡಕ್ಟು ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದನ್ನು ಇಂಟ್ರಾಪ್ರೋನರ್ಶಿಪ್ ಅಂತ ಹೇಳ್ತೀವಿ. ನಾನು 2014 ಮೊದಲನೇ ಸಲ ಐ ವೆಂಚರ್ಡ್ ಔಟ್ ಬೈ ನೇಮ್ findmypriest.com ಅಂತ, ಪುರೋಹಿತರನ್ನ ಹುಡುಕುವಂಥ ಒಂದು ಡೈರೆಕ್ಟ್ರಿ ಮಾಡಬೇಕು ಅಂತ ಮಾಡಿದೆ. ನಾನು ಓದಂಥ ಶಾಲೆ ಅಲುಮ್ನೈ ಅಸೋಸಿಯೇಷನ್ ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಫಂಡ್ ರೈಸ್ ಮಾಡಿ ನಾವು ಮಾಡಿದ್ವಿ. ಅನ್ಆರ್ಗನೈಸ್ಡ್ ಸೆಕ್ಟರ್, ಆರ್ಗನೈಸೇಷನ್ ಇಲ್ಲ. ಅಲ್ಲಿ ನಮಗೆ ಕಲಿಕೆ ಏನಾಯಿತು ಅಂತಂದರೆ, ಆರ್ಗನೈಸೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ಥರನೇ ಎಫರ್ಟ್ ಬೇಕಾಗುತ್ತೆ. ರೈಟ್. ಸೊ ತುಂಬ ಜನ ಪುರೋಹಿತರು ಇವತ್ತಿಗೂ ಕೂಡ ದಿನಗೂಲಿಯಲ್ಲಿ ಕೆಲಸ ಮಾಡುವಂಥವ್ರು. ಅಂದರೆ ದಿನಕ್ಕೆ ನನಗೆ ಇಷ್ಟು ಪೂಜೆ ಆಗಲೇಬೇಕು, ಬಿಕಾಸ್ ಅವರ ಹೊಟ್ಟೆಪಾಡು ಅವರು ನಡೆಸ್ಕೊಳ್ಳೇಬೇಕಾದಂಥ ಒಂದು ಪ್ರಾಸೆಸ್ ಇದ್ದೇ ಇರುತ್ತೆ. ನಮಗೆ ತುಂಬ ದೊಡ್ಡ ಕಲಿಕೆ ಏನಾಯಿತು ಅಂತಂದರೆ, ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಆಗಲ್ಲ, ನಾವು ಅಂದ್ಕೊಂಡಿದ್ದ ಥರ ರಿಯಾಕ್ಟ್ ಮಾಡಲ್ಲ. ಅಲ್ಲ, ಜೀವನದಲ್ಲಿ ಯಾವಾಗಲೂ ಹಾಗೆ ಆಗಲ್ಲ. ನಾವೆಲ್ಲ ನಾವು ಅಂದ್ಕೊಂಡಾಗ ಯಾವುದಾದ್ರೆ ದೇರ್ ವೋಂಟ್ ಬಿ ಎನಿ ಚಾಲೆಂಜಸ್ ಇನ್ ಲೈಫ್. ಎಕ್ಸಾಕ್ಟ್ಲಿ. ಹೌದು. ಇದನ್ನೇ ಈ ಲೀನ್ ಸ್ಟಾರ್ಟಪ್ ಅಂತ ಇವಾಗ ನಾನು ಏನು ಎಲ್ಲರಿಗೂ ಪ್ರತಿಪಾದನೆ ಮಾಡ್ತೀನಿ, ಎಲ್ಲರಿಗೂ ಏನು ಹೇಳ್ತೀನಿ, ಇದನ್ನೇ ಲೀನ್ ಸ್ಟಾರ್ಟಪ್ ಅಂತ ಫಿಲಾಸಫಿ. ಎರಿಕ್ ರೀಸ್ ಅನ್ನೋಂಥ ಒಬ್ಬ ಮನುಷ್ಯ, ಅವನು ಇದನ್ನು ಪ್ರತಿಪಾದನೆ ಮಾಡ್ದ. ಏನದು ಅಂತಂದರೆ, ಅದೇ ಅದೊಂದು ತುಂಬ ಚೆನ್ನಾಗಿರುತ್ತೆ. ನಮ್ಮ ರಜನಿಕಾಂತ್ ಅವ್ರ ಸಿನಿಮಾ ಬಾಬಾ ಅಂತ ಒಂದು ತಮಿಳ್ ಸಿನಿಮಾದಲ್ಲಿ ಅವ್ರು ಹೇಳ್ತಾರೆ, ನೋನ್ ಇಸ್ ಅ ಡ್ರಾಪ್ ಅನ್ ನೋನ್ ಇಸ್ ಅನ್ ಓಷನ್ ಅಂತ. ಆ ಥರ ಕಾನ್ಸೆಪ್ಟ್ ಏನು ಅಂದರೆ, ನನಗೇನು ಗೊತ್ತಿಲ್ಲ ಅನ್ನೋಂಥ ಪಾಸ್ಚರಲ್ಲಿ ನಾವು ಮಾರ್ಕೆಟ್ ಎಂಟರ್ ಆಗಬೇಕು. ನನಗೇನು ಗೊತ್ತಿಲ್ಲ, ನಾನೊಂದು ಪ್ರಾಬ್ಲಮ್ ಕಾಣ್ತಾ ಇದ್ದೀನಿ, ಇದಕ್ಕೆ ಟೆಕ್ನಾಲಜಿ ಸೊಲ್ಯೂಷನ್ ಕೊಟ್ಟರೆ ಯಾರು ಪ್ರಾಬ್ಲಮ್ನ ಅನುಭವಿಸ್ತಿದ್ದಾರೆ ಅವ್ರಿಗದು ಸುಲಭ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಂಥ ಒಂದು ಅಸಂಪ್ಷನಲ್ಲಿ ನೀವೊಂದು ಬೇಸಿಕ್ ವರ್ಷನ್ ಆಫ್ ದ ಪ್ರಾಡಕ್ಟ್ ಮಾಡಿ ಬಿಟ್ಟುಬಿಡ್ತೀರಾ. ಅವ್ರಿಗೆ ತೋರಿಸ್ತೀರಾ, ಅವ್ರು ಹೇಳ್ತಾರೆ ಇದು ಸರಿ ಇದೆ, ಸರಿಗಿಲ್ಲ. ಸರಿಗಿದೆ ಅಂದರೆ ಇದು ಈ ಥರ ಸರಿಯಾಗಬೇಕು. ಇದನ್ನು MVP ಅಂತ ಹೇಳ್ತಾರೆ, ಅಂದ್ರೆ ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಮಿನಿಮಮ್ ವಯಬಲ್. ಅದೇ ಅದರ ಅರ್ಥನೂ ಮೊದಲೇ ಹೇಳಿಬಿಟ್ರಿ. ಈಗ ಅಂತ ಹೇಳಿದ್ರೆ, ನೀವು ಒಂದು ಬೇಸಿಕ್ ಮಾಡೆಲ್ ಮಾಡ್ತೀರಾ, ದೆನ್ ಪೀಪಲ್ ವಿಲ್ ಯೂಸ್ ಇಟ್ ಅಂಡ್ ದೇ ವಿಲ್ ಗಿವ್ ದ ಫೀಡ್ಬ್ಯಾಕ್. ಅದರ ಮೇಲೆ ನೀವು ಅದನ್ನು ಹೆಚ್ಚು ಡೆವಲಪ್ ಮಾಡ್ಲಿಕ್ಕೆ ಹೋಗ್ತೀರಾ. ಸರಿ, ಹಾಗಾದ್ರೆ ಅಭಿರಾಮ್ ಅವರು ಈಗಾಗಲೇ ಸುಮಾರು 100 ಸ್ಟಾರ್ಟ್ಅಪ್ಗಳಿಗೆ ಈ MVP ಅಂದ್ರೆ ಅದಕ್ಕೆ ಡೆಲಿವರಿ ಆಫ್ MVP ಮಾಡಿದ್ದೀರಾ. ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ. ಒಂದು ಸಣ್ಣ ಬ್ರೇಕ್ ನಂತರ ಅಭಿರಾಮ್ ಜೊತೆ ಅವರಿಗಿನ ಈ ಮಾತುಕತೆಯನ್ನು ಮುಂದುವರಿಸೋಣ. ಯಾವ ಹಾಡು ಇಷ್ಟ? ನೀವು ಬಹುಶಃ ಕನ್ನಡ ಹಾಡುಗಳನ್ನು ತುಂಬ ಕನ್ನಡ ರಾಜ್ಯೋತ್ಸವ ಆಗ್ತಿರೋದ್ರಿಂದ ಕರುನಾಡ ತಾಯಿ ಸದಾ ಚಿನ್ಮಯಿ, ನಾನು ನನ್ನ ಹೆಂಡತಿ ಸಿನಿಮಾದಿಂದ ಆಗಲಿ. ಸರಿ, ಹಾಗಾದ್ರೆ ಅವಿಂದ ಈ ಹಾಡನ್ನು ಪ್ಲೇ ಮಾಡ್ತೀನಿ. ಕೇಳುಗರಿಗೂ ಕೂಡ ಪ್ಲೇ ಮಾಡ್ಬೋದು. ಮತ್ತು ಕೇಳುಗರು ಏನಾದರೂ ಸ್ಟಾರ್ಟಪ್ ಬಗ್ಗೆ ಏನಾದರೂ ಅವರಿಗೆ ಏನಾದರೂ ಸಲಹೆ ಬೇಕಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಾವು ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ.
ಕೇಳ್ತಾ ಇದ್ದೀರಾ 101.3 ಆಕಾಶವಾಣಿ ಬೆಂಗಳೂರು ಕಾಮರ್ಸ್ ಕಾರ್ನರಲ್ಲಿ ನಾವಿದ್ದೀವಿ. ಅಭಿರಾಮ್ ಅವರ ನೆಚ್ಚಿನ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಕಾಮರ್ಸ್ ಕಾರ್ನರ್ಲಿ ಇವತ್ತು ನಮ್ಮ ಜೊತೆ ಆಗಿದ್ದಾರೆ ಸ್ಟಾರ್ಟಪ್ ಎಂಟರ್ಪ್ರಿನರ್ ಹಾಗೂ ಕನ್ಸಲ್ಟೆಂಟ್ ಆದಂತಹ ಅಭಿರಾಮ್ ಚಂದ್ರ ಮೋಹನ್ ಅವರು. ಹಾಗೆ ಸರ್, ನಂದು ಕೂಡ ಒಂದು ಪ್ರಶ್ನೆ ಇದೆ ಈ ಸ್ಟಾರ್ಟಪ್ ಬಗ್ಗೆ. ಇವಾಗ ಸ್ಟಾರ್ಟಪ್ ಕಲ್ಚರ್ ಅನ್ನೋದು ಕೂಡ ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾವಾಗ ಕಾಲೇಜ್ನ ಮುಗಿದ ತಕ್ಷಣ ನನ್ನೊಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕು, ನಾನು ಒಂದು ಹೊಸ ಕಂಪನಿನ ಸ್ಟಾರ್ಟಪ್ ಮಾಡಬೇಕು, ಎಂಟರ್ಪ್ರಿನರ್ ಆಗಬೇಕು ಅನ್ನೋಂಥದ್ದು ಬಹಳ ಎಲ್ಲ ಕಡೆನೂ ಕೇಳಿಬರ್ತಾ ಇರುವಂಥದ್ದು. ಈ ಸ್ಟಾರ್ಟಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ದೇಶದ ಎಕಾನಮಿ ಮೇಲೆ ಅದರದ್ದು ಪ್ರಭಾವ ಯಾವ ಥರ ಆಗ್ತಾ ಇದೆ? ಸೊ ದೇಶದ ಎಕಾನಮಿಗೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಅದರಿಂದ? ಖಂಡಿತವಾಗ್ಲೂ. ಅಂದರೆ ಇವಾಗ ನೋಡಿ, ಈ ವಿದೇಶಿ ಹೂಡಿಕೆಗಳೇನಿದೆ ಭಾರತಕ್ಕೆ ಬರೋದಕ್ಕೆ ತುಂಬ ಪ್ರಬಲವಾದ ಕಾರಣನೇ ಸ್ಟಾರ್ಟಪ್ಸ್ಗಳು. ಅಂದರೆ ಎಲ್ಲಿಂದ ಈ ಪಾತ್ ಬ್ರೇಕರ್ ಅಂತ ಹೇಳ್ತಾರಲ್ಲ, ಫ್ಲಿಪ್ಕಾರ್ಟ್ ಮೊದಲನೇ ಕಂಪನಿ, ಅಷ್ಟು ಗ್ಲೋಬಲ್ ಮಟ್ಟಕ್ಕೆ ಹೋದಂಥ ಕಂಪನಿ. ಅದಾದಮೇಲೆ ಸ್ನ್ಯಾಪ್ಡೀಲ್ ಅಂತ ಬಂತು. ಅದಾದಮೇಲೆ ಅಮೆಝಾನ್ ಅವರು ಇಂಡಿಯಾಗೆ ಬಂದು ಇಲ್ಲೇ ವಹಿವಾಟು ನಡೆಸೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಟ್ಯಾಕ್ಸಿ ಫಾರ್ ಶೋರ್ ಅಂತ ಒಂದಿತ್ತು. ಅದಾದಮೇಲೆ ಓಲಾ ಬಂತು. ಆಮೇಲಿಂದ ಊಬರ್ ಆಫ್ಕೋರ್ಸ್ ಬೇರೆ ಕಡೆಯಿಂದ ಬಂದಂಥವ್ರು. ಇಂಡಿಯಾದಲ್ಲೇ ಬೆಳೆದಂಥ ಸ್ಟಾರ್ಟಪ್ಗಳು. ಈಗ ಓಲಾ ಅಂತೂ ಇವಾಗ ಪ್ರೊಡಕ್ಷನ್ಗೆ ಬೇರೆ ಎಂಟರ್ ಆಗಿದ್ದಾರೆ. ಅವರು ಎಲೆಕ್ಟ್ರಿಕಲ್ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಭಾರತದಲ್ಲಿ ಸ್ಟಾರ್ಟಪ್ ಆದ ಸ್ಟಾರ್ಟಪ್ಸ್ಗಳು ಇವತ್ತು ಯೂನಿಕಾರ್ನ್ ಆಗಿ ಬೆಳೆದಿವೆ. ತುಂಬ ಯೂನಿಕಾರ್ನ್ಸ್ಗಳಾಗಿದೆ. 100 ಯೂನಿಕಾರ್ನ್ ಚಿಲ್ಡ್ರಿಗಳು ಇಂಡಿಯಾದಲ್ಲಿ ಇವೆ. ಖಂಡಿತವಾಗ್ಲೂ ಇಲ್ಲ, ಸಾಕಷ್ಟು ಇದೆ ಆ್ಯಂಡ್ ಸಾಕಷ್ಟು ಬರುತ್ತೆ. ಏನು ಅಂದರೆ ಬೂಮ್ ಕಡಿಮೆ ಆಗಿದೆ. ಮುಂಚೆ ಇದ್ದಷ್ಟು ಬೂಮ್ ಇಲ್ಲ ಇವಾಗ. ಆಫ್ಟರ್ ಕೋವಿಡ್ ಹೌದು, ಟೆಕ್ನಾಲಜಿ ಸ್ಟಾರ್ಟಪ್ಸ್ಗಳದ್ದು ಫಂಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇದು ಒಂದು ಏನು ಹೇಳ್ತೀರಾ, ಟೆಂಪ್ರರಿ. ಖಂಡಿತವಾಗ್ಲು ಅಂದರೆ ಏರಿಳಿತಗಳು ಇದ್ದೇ ಇರುತ್ತೆ. ಫಾರಿನ್ ಹೂಡಿಕೆದಾರರದು ಅವ್ರದ್ದೇ ಆದಂಥ ಒಂದು ಪ್ರಾಸೆಸ್ ಇರುತ್ತೆ. ಅವ್ರದ್ದು ಈ ಥರ ಒಂದು ಇವಾಗ ಎಲ್ಲರೂ LLM ಬೇಸ್ಡ್ ಕಂಪನೀಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಪ್ರಬಲವಾಗಿ ಓಪನ್ AI, ChatGPT ಅಂತ ಏನು ಹೇಳ್ತಾರೆ, ಅದ್ರ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರೋಂಥದ್ದು. ಬಟ್ ಇಂಡಿಯನ್ ಎಕಾನಮಿಗೆ ಭಾರೀ ಹೆಲ್ಪ್ ಆಗಿದೆ, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಅದಕ್ಕೆ ಕರೆಕ್ಟಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು, ಸ್ಟೇಟ್ ಗೌರ್ಮೆಂಟ್ ಅವರು ತುಂಬ ಕಾರ್ಯಗಳು, ಯೋಜನೆಗಳನ್ನ ಮಾಡಿದ್ದಾರೆ. ಅದರಿಂದ ಲಾಭ ಎಲ್ಲರೂ ಪಡ್ಕೊಂಡಿದ್ದಾರೆ. ಎಕಾನಮಿಗೆ 2 ಪ್ಯಾರಾಮೀಟರ್ ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ಎಷ್ಟು ಉದ್ಯೋಗಾವಕಾಶಗಳು ಸಿಗುತ್ತೆ. ಅದು ಈ ಡೈರೆಕ್ಟ್ ಕಾಂಟ್ರಿಬ್ಯೂಷನ್, ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ. ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ನೀವು ಹೇಳ್ಬೋದು, ಅಂದರೆ ಇವರಿಷ್ಟು ಟ್ಯಾಕ್ಸ್ ಕಟ್ಟಿದ್ರು, ಇವರಿಷ್ಟು ಇದು ಮಾಡಿದ್ರು ಅಂತೆಲ್ಲ. ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ಸ್ ತುಂಬ ಆಗ್ಬಿಡುತ್ತೆ. ಅಂದರೆ ಇವಾಗ ಯಾರೋ ಒಬ್ಬರಿಗೆ ಓಲಾ ಅನ್ನೋ ಕಂಪನಿಲಿ ಕೆಲಸ ಸಿಕ್ತು ಅಂತ ಅಂದ್ಕೊಳ್ಳಿ. ಅವ್ರಿಗೆ ಬರೋ ಸ್ಯಾಲ್ರಿ ಅವರೊಬ್ಬರದಾಗಲ್ಲ, ಇಡೀ ಕುಟುಂಬಕ್ಕೆ ಹೋಗುತ್ತೆ. ಅಕ್ಕಪಕ್ಕ ಇರೋವಂಥ ಅಂಗಡಿಗಳಿಗೆ ಹೋಗುತ್ತೆ. ಅವ್ರು ಏನೋ ಒಂದು ಪರ್ಚೇಸ್ ಪ್ಯಾರಿಟಿ ಅಂತೇನು ಹೇಳ್ತೀವಿ ನಾವು, ರೈಟ್? ಅದು ನಿಮಗೆ ಜಾಸ್ತಿ ಅಂದರೆ ಆ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಅವರಿಗೆ ಬರುವ ಸಂಬಳದಿಂದ ಅವರು ಎಲ್ಲೆಲ್ಲೂ ಇದು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅವರೆಲ್ಲ ಎಂಪವರ್ ಆಗುತ್ತಾರೆ ಅನ್ನೋಂಥದ್ದನ್ನು ಈ ಕಾನ್ಸೆಪ್ಟ್ ನೀವು ಹೇಳಿದ್ರಿ. ಸೊ ಎಕಾನಮಿಕಲಿ ತುಂಬ ವಯಬಲ್. ಸರಿ, ನೀವು ಈ G2C, ಗೌರ್ಮೆಂಟ್ ಟು ಸಿಟಿಸನ್ ಆನ್ ಡಿಮಾಂಡ್, ಇದಕ್ಕೆ ಕೂಡ ಡೆಲಿವರಿ, ಅಂದರೆ ಇದು ಅವಾರ್ಡ್ ವಿನ್ನಿಂಗ್, ಇದು ಕ್ಲೌಡ್ ಬೇಸ್ಡ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಉಪಯೋಗ ಆಗುವಂಥ ಒಂದು ಸಾಫ್ಟ್ವೇರ್. ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಕೇಳಬೇಕು. ತುಂಬ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ಆಫ್ಕೋರ್ಸ್ ಇತ್ತೀಚೆಗೆ ಅದು ಚೇಂಜ್ ಆಗಿದೆ, ಇಲ್ಲ ಅಂತಲ್ಲ. ಇದು ನಾವು ಮಾಡಿದಂಥ ಟೈಮ್ 2015-16 ಟೈಮಲ್ಲಿ ಇನ್ನೂ ಸಾಕಷ್ಟು ಗೌರ್ಮೆಂಟ್ ಬಾಡೀಸು ಅವರ ಟ್ಯಾಕ್ಸ್ ಕಲೆಕ್ಷನ್ ಪ್ರಾಸೆಸ್ನೆಲ್ಲ ಆಫ್ಲೈನ್ ಇಡ್ತಾಯಿದ್ರು. ಅಂದರೆ ನಿಮಗೆ ಡಿಮ್ಯಾಂಡ್ ಬರೋದು ಕಾಗದದ ರೂಪದಲ್ಲಿ. ನೀವು ಹೋಗಿ ಯಾವುದೋ ಒಂದು ಬ್ಯಾಂಕಲ್ಲಿ ಚಲನ್ ಕಟ್ಟಿ, ಆ ಚಲನಕ್ಕೆ ತಂದು ಇನ್ನೊಂದು ಕಡೆ ಪ್ರೂಫ್ ಥರ ತೋರಿಸಿ, ಇದು ಒಂದು ಲೆಬೋರಿಯಸ್ ಆದಂಥ ಪ್ರಾಸೆಸ್ಸು ಇರ್ತಿತ್ತು. ಹೌದು, ತುಂಬ. ಸೊ ಇದನ್ನು ಕಟ್ ಡೌನ್ ಮಾಡಲಿಕ್ಕೆ ಒಂದು ಗೌರ್ಮೆಂಟಲ್ ಏಜೆನ್ಸಿ, ಹೆಸರು ಹೇಳುವಂಥ ಒಂದು ಅನುಮತಿ ಇಲ್ಲ ನನಗೆ, ಅವ್ರದ್ದು ಆ್ಯನ್ಯುವಲ್ ಡಿಮ್ಯಾಂಡ್ 1600 ಕೋಟಿಯಷ್ಟು ಇದೆ. ಅವರಿಗೆ ನಾವೇನು ಮಾಡಿದ್ವಿ ಅಂದರೆ ಈಸಿಯಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಂದು ಅಪ್ಲಿಕೇಶನ್ನ ಮಾಡಿಕೊಟ್ವಿ. ಇನಿಷಿಯಲಿ ವೆಬ್ ಫೇಸಿಂಗ್ ಆಗಿತ್ತದು, ಆಮೇಲಿಂದ ಮೊಬೈಲ್ ಫೇಸಿಂಗ್ ಆಗಿ ಇವಾಗ ಅದು ಇದಾಗಿದೆ. ಅವರಿಗೆ ಕಂಪ್ಲೀಟ್ ಪೇಪರ್ಲೆಸ್ ಆಗೋಗಿದ್ದಾರೆ. ಅವರು ಯಾರಿಗೂ ಡಿಮ್ಯಾಂಡ್ ಕಳಿಸ್ತಿಲ್ಲ, ಎಲ್ಲರಿಗೂ SMS ಮೂಲಕ ನಿಮ್ಮದು ಇಷ್ಟು ಟ್ಯಾಕ್ಸ್ ಅಂತ ಹೊಟ್ಟೋಗುತ್ತೆ. ಅವರು ಆನ್ಲೈನಲ್ಲಿ ಕೂತು ಅವರು ಪ್ರಾಪರ್ಟಿ ಟ್ಯಾಕ್ಸು ಒನ್ ಟೈಮ್ ವೆರಿಫಿಕೇಷನ್ ಪಾಸ್ವರ್ಡ್ಸ್ ಬರುತ್ತೆ ಅವ್ರಿಗೆ. ಅವರು ಪ್ರಾಪರ್ಟಿ ID ಹಾಕಿಬಿಟ್ರೆ ಸಾಕು, ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ಸಾಕು, ಪಾಸ್ವರ್ಡ್ ನಾಪಕ ಇಟ್ಕೊಳ್ಳೋವಂಥ ಗೋಜು ಇಲ್ಲ.
ಮನೆಯಲ್ಲೇ ಕೂತ್ಕೊಂಡು ಅವರು ಮಾಡುವಂಥ ಅದನ್ನು ಈಗ ಸಹ ಸರ್ಕಾರ ಉಪಯೋಗಿಸ್ತಾ ಇದೆ. ಖಂಡಿತವಾಗ್ಲೂ ಉಪಯೋಗಿಸ್ತಾ ಇದೆ. ಸೊ ದಿಸ್ ಇಸ್ ಅನ್ ಅವಾರ್ಡ್ ವಿನ್ನಿಂಗ್ ಅಂದ್ರೆ ಗವರ್ಮೆಂಟ್ ಟು ಸಿಟಿಸನ್ ಆನ್ ಡಿಮಾಂಡ್ ಅಂದ್ರೆ ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇವತ್ತು ಮಾಡಿದ್ರೆ. ಸೊ ಇಟ್ಸ್ ಅಂದ್ರೆ ಇದರ ಬೆನಿಫಿಟ್ ಯಾರು ಉಪಯೋಗಿಸ್ತಾ ಇದ್ದಾರೆ? ಸರ್ಕಾರ ಮತ್ತು ಆ ಗೌರ್ಮೆಂಟಲ್ ಬಾಡಿ ಏನಿದೆ ತುಂಬ ಅಂದರೆ ಅವರ ಕಮಿಷನರ್ಸ್ ಸಹ ನನಗೆ ಸಾಕಷ್ಟು ಸಲ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಆ ಪೇಪರ್ಲೆಸ್ ಆಗಿರೋ ಈ ಪೇಪರಲ್ಲಿ ಯೂಸ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ಏನು ಅಂದರೆ ರೀಕನ್ಸಿಲೇಷನ್ ಕಷ್ಟಗಳು. ಯಾರೊಬ್ಬರು ಕಟ್ಟಿಬಿಟ್ಟಿರ್ತಾರೆ, ಆ ಚಾನಲ್ ಎಲ್ಲೋ ಮಿಸ್ ಆಗೋಗಿರುತ್ತೆ. ರೀಕನ್ಸಿಲೇಷನ್ ಮಾಡೋ ಅಷ್ಟೊತ್ತಿಗೆ ಅವರಿಗೆ 1 ವರ್ಷ ಹಿಡಿದು ಬಿಡುತ್ತೆ. ಸೊ ಅಷ್ಟೊತ್ತಿಗೆ ಏನಾಗುತ್ತೆ, ಇನ್ನೊಂದು ಹೊಸ ಟ್ಯಾಕ್ಸ್ ಡಿಮ್ಯಾಂಡ್ ಬಂದುಬಿಟ್ಟಿರುತ್ತೆ. ಸೊ ಏನಾಗಿರುತ್ತೆ, ಹಳೆ ವರ್ಷ ನೀವು ಕಟ್ಟಿಲ್ಲ ಅಂತ ಹೇಳಿ ನಿಮಗೆ 2ನೇ ಟ್ಯಾಕ್ಸ್ ಇಂಟ್ರೆಸ್ಟ್ ಸಹಿತವಾಗಿ ನಿಮಗೆ ಬಂದುಬಿಟ್ಟಿರುತ್ತೆ. ನೀವು ಕಟ್ಟಿದ್ದೀರಾ ಟ್ಯಾಕ್ಸ್, ಬಟ್ ನಿಮಗೆ ತೋರಿಸ್ತಾ ಇದೆ. ನಿಮ್ಗೆ ಏನಾಗುತ್ತೆ, ಪ್ಯಾನಿಕ್ ಆಗುತ್ತೆ. ನಾನು ಕಟ್ಟಿದ್ನಲ್ಲ, ಎಲ್ಲಿ ಹೋಗಿ ಮತ್ತೆ ನೀವು ಹೋಗಬೇಕು, ನೋಡಿ ಈ ಥರ ನಾನು ಕಟ್ಟಿದ್ದೀನಿ, ಇದು ನೋಡಿ ನನ್ನ ಚಲನ್ನು, ಮತ್ತೆ ಅಲ್ಲಿ ಯಾರೋ ಒಬ್ಬರು ಕೂತು ಮತ್ತೆ ಪರಿಶೀಲನೆ ಮಾಡಿ. ಸೊ ಆ ಟೈಮಲ್ಲಿ ನಿಮಗೆ ಒಂಥರ ಅಟ್ಯಾಕ್ ಆಗೋ ಚಾನ್ಸಸ್ಗಳು ಇವೆ. ಖಂಡಿತವಾಗ್ಲೂ. ಅಯ್ಯೋ, ಹೆಲ್ತ್ ಹಜಾರ್ಡ್ ಸೀನಿಯರ್ಸ್ಗೆ ಎಷ್ಟು ಕಷ್ಟ, ಸೀನಿಯರ್ ಸಿಟಿಸನ್ಸ್ಗೆ ಭಾರಿ ಕಷ್ಟ ಆಗಿರುವಂಥದ್ದು. ಯಾಕಂದ್ರೆ ಅದು ಇಫ್ ದ ಅಮೌಂಟ್ ಈಸ್ ಹ್ಯೂಜ್ ದೆನ್ ನ್ಯಾಚುರಲಿ ಯು ವಿಲ್ ಗೆಟ್ ಅ ಬಿಗ್ ಶಾಕ್ ಆಫ್ ಲೈಫ್. ಸೊ ಇದೇ ಥರ ಅಂದರೆ ಈ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಒಬಿ ಕ್ರಿಯೇಷನ್ಸ್ ಅಂತ ಏನಿತ್ತು, ಇವತ್ತು ಇಸ್ ರೆಕಗ್ನೈಸ್ ದ ಗ್ಲೋಬಲ್ ಲೆವೆಲ್. ಅಂದರೆ ಬಹಳಷ್ಟು ಹೊರಗಿನ ಅಮೆರಿಕದ ಅಥವಾ ಬೇರೆ ಕಂಪನಿಗಳ ಜೊತೆ ತಮ್ಮ ಒಂಥರ ಒಡನಾಟ ಇದೆ ಅಂತ ಕಾಣುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಅಂದರೆ ವಾಟ್ ಕೈಂಡ್ ಆಫ್ ನೆಗೋಷಿಯೇಷನ್ ಅಥವಾ ಈ ಒಡಂಬಡಿಕೆ ನಿಮಗೆ? ಖಂಡಿತವಾಗ್ಲೂ ನಾನು ಎಲ್ಲ ಆಂಟ್ರಪ್ರನರ್ಸ್ಗೂ ಅಂದರೆ ವಹಿವಾಟು ನಡೆಸುವಂಥ ಪ್ರತಿಯೊಬ್ಬರಿಗೂ ಹೇಳೋವಂಥ ಒಂದು ಗೋಲ್ಡನ್ ಸೇಯಿಂಗ್ ಏನು ಅಂದರೆ, ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ತ್. ಓಕೆ, ನೆಟ್ವರ್ಕ್ ಈಸ್ ನೆಟ್ವರ್ತ್. ನಿಮಗೆ ನಿಮ್ಮ ನೆಟ್ವರ್ಕ್ ಬೆಳೆದಷ್ಟು ನೀವು ಬೆಳಿತೀರ. ನೆಟ್ವರ್ಕ್ ಬೆಳೆಸ್ಕೊಳ್ಳುವಂಥ ಸಾಕಷ್ಟು ಮಾಧ್ಯಮಗಳು ನಮಗೆ ಇವಾಗ ಸಿಕ್ಕಿಬಿಟ್ಟಿದೆ. ಒಂದು 30 ವರ್ಷದ ಹಿಂದೆ ನಾರಾಯಣಮೂರ್ತಿಯವರು ಇನ್ಫೋಸಿಸ್ ಸ್ಥಾಪನೆ ಮಾಡಿದಾಗ ಅವ್ರಿಗಿದ್ದ ಕಷ್ಟಗಳು ನಮಗಿಲ್ಲ. ನಿಜವಾಗ್ಲೂ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇಲ್ಲ. ಇಂಟರ್ನೆಟ್ ಎಷ್ಟು ನಮಗೆ ಸುಲಭ ಆಗೋಗಿದೆ ಅಂತಂದರೆ, ನೀವು ಲಿಂಕ್ಡ್ಇನ್ ಅನ್ನೋಂಥ ಪ್ಲ್ಯಾಟ್ಫಾರ್ಮ್ ಇದೆ, ಫೇಸ್ಬುಕ್ ಇದೆ, ಎಲ್ಲದರಲ್ಲೂ ನೀವು ಬೇರೆ ದೇಶದವ್ರದ್ದು ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಅವ್ರಿಗೊಂದು ಮೆಸೇಜ್ ಕಳಿಸ್ಬೋದು, ನಿಮ್ಮದೊಂದು ವ್ಯಾಲ್ಯೂ ಪ್ರಪೋಸಿಷನ್ ಅವ್ರ ಮುಂದೆ ಇಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಖಂಡಿತವಾಗಿ. ಸೊ ನೀವು ನೆಟ್ವರ್ಕ್ ಬೆಳೆಸ್ಕೋಬೇಕು. ಸೊ ನಾನು ಆ ಥರ ಒಂದು ಪ್ರಕ್ರಿಯೆ ಮಾಡಿದಾಗ ನನಗೆ ಸಿಕ್ಕಂಥ ಕಸ್ಟಮರ್ಸ್ ಅವಕಾಶಗಳು. ಸೊ ಯು ಮೇಡ್ ಯೂಸ್ ಆಫ್ ಇಟ್. ಖಂಡಿತವಾಗ್ಲೂ. ಇವತ್ತು ಒಬಿ ಕ್ರಿಯೇಷನ್ಸ್ ಎನ್ನುವಂಥದ್ದು ಎಷ್ಟು ದೊಡ್ಡ ಕಂಪನಿ? ಹೌ ಮೆನಿ ಎಂಪ್ಲಾಯೀಸ್ ಯು ಹ್ಯಾವ್? ಇವಾಗ ನಾವು 40 ಜನ ಎಂಪ್ಲಾಯಿಗಳಿದ್ದೀವಿ. ಅದರಲ್ಲಿ ಇಂಟರ್ನ್ಸ್ ಇದ್ದಾರೆ, ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ, ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅವರಿದ್ದಾರೆ, IT ಎಂಪ್ಲಾಯೀಸ್, ಸಾಫ್ಟ್ವೇರ್ ಡೆವಲಪರ್ಸ್ ಇದ್ದಾರೆ, AI ML ಮೇಲೆ LLM ಬೇಸ್ಡ್ ಕೆಲಸ ಮಾಡೋವಂಥವ್ರು ಇದ್ದಾರೆ. ಇದು ನಮ್ಮ ಕಂಪನಿ. ಒಂದು ಕಡೆ ಮಾತಾಡುವಾಗ ತಾವು ಅಭಿರಾಮ್ ಹೇಳಿದ್ರಿ, ಈ ಕಾನ್ಸೆಪ್ಟ್ ಆಫ್ ಸ್ಕೇಲ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್, ಸ್ಪೆಷಲಿ ಸ್ಟಾರ್ಟ್ಅಪ್ಸ್ಗಳಲ್ಲಿ ಅಥವಾ ಯಾವುದೇ ಬಿಸ್ನೆಸ್ಸಲ್ಲಿ ಅಂತ ಹೇಳಿ. ಇದು ಇಟ್ ಗೋಸ್ ಬಿಯಾಂಡ್ ಮೈ ಥಿಂಕಿಂಗ್, ಅಥವಾ ಇದು ಏನು ಅಂತ ಇರುವಂಥದ್ದು. ವಾಟ್ ಇಸ್ ದಿಸ್ ಕಾನ್ಸೆಪ್ಟ್ ಆಫ್ ಸ್ಕೇಲ್? ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಸ್ವಲ್ಪ ಮೂಲಕ್ಕೆ ಹೋಗೋಣ. ಏನಾಗುತ್ತೆ, ಪೇಪರಲ್ಲಿ ನಾವು ನೋಡ್ತೀವಿ ಈ ಥರ ಇಷ್ಟು ಕೋಟಿ ವಹಿವಾಟು ಬಂತು, ಇಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಬಂತು, ಇಷ್ಟು ಕೋಟಿ ಹೂಡಿಕೆ ಆಯಿತು ಅಂತೆಲ್ಲ. ಇದನ್ನು ನೋಡಿದಾಗ ಎಲ್ರಿಗೂ ಕಣ್ಣು ಕುಕ್ಕುವಂಥದ್ದು, ನಾವು ಕೂಡ ಸ್ಟಾರ್ಟ್ ಮಾಡ್ಬೋದು, ನಾವು ಕೂಡ ಮಾಡ್ಬೋದು, ನಾವು ಕೂಡ ಬೆಳಿಬೋದು ಅನ್ನೋಂಥ ಒಂದು ವಿಶ್ವಾಸ ಬಂದ್ಬಿಡುತ್ತೆ. ವಿಶ್ವಾಸ ತಪ್ಪಲ್ಲ, ಆ ವಿಶ್ವಾಸನ ದೃಢೀಕರಣ ಪಡಿಸ್ಕೊಳ್ಳೋ ಅಂಥ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಾಸೆಸ್. ಒಂದು ಉದಾಹರಣೆ ಜೊತೆ ಹೇಳೋದಾದ್ರೆ, ಇವಾಗ ನೀವು ಒಂದು ಪ್ರಾಬ್ಲಮ್ ನೋಡ್ತೀರಾ. ಆ ಪ್ರಾಬ್ಲಮ್, ಈಗ ನೀವು ಟ್ರಾಫಿಕ್ ಸಮಸ್ಯೆ ಅಂತಲೇ ಅಂದ್ಕೊಳ್ಳಿ. ಇವಾಗ ಟ್ರಾಫಿಕ್ ಸಮಸ್ಯೆ, ನಾನು ನಮ್ಮ ಕನಕಪುರ ರೋಡಿಂದ ಇಲ್ಲಿಗೆ ಬರಲಿಕ್ಕೆ ನನಗೆ ಹತ್ತಿರ 58 ನಿಮಿಷ ಆಯಿತು. ಸೊ ಆಬ್ವಿಯಸ್ಲಿ ಇಟ್ಸ್ ಅ ಪ್ರಾಬ್ಲಮ್ ಅಲ್ವಾ. ಸೊ ನಾನು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ನನಗೊಂದು ತೋಚ್ಬೋದು. ಏನಂತ ತೋಚ್ಬೋದು, ಈ ಥರ ಏನೋ ಒಂದು ಮಾಡಿದ್ರೆ, ಟೆಕ್ನಾಲಜಿಕಲಿ ಇಂಟರ್ವೆನ್ಷನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆನ ನಾನು ಸರಿ ಮಾಡ್ಬೋದು ಅಂತ ಏನೋ ಒಂದು ಐಡಿಯಾ ಬರಬಹುದು. ಈ ಐಡಿಯಾ ಮಾರ್ಕೆಟಬಲ್ ಐಡಿಯಾನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಏನು ಮಾರ್ಕೆಟಬಿಲಿಟಿ ಅಂತ? ಡೇವ್ ಮೆಕ್ಲೋರ್ ಅಂತ ಒಬ್ಬರಿದ್ದಾರೆ, ಅವರು 500 ಸ್ಟಾರ್ಟಪ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅವರು 500 ಸ್ಟಾರ್ಟಪ್ಸ್ಗಳಿಗೆ ಫಂಡ್ ಮಾಡಿದ್ದಾರೆ. US ಅಲ್ಲಿ ಬೇ ಏರಿಯಾಲಿರುವಂಥ ವ್ಯಕ್ತಿ. ಅವರು ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ವಹಿವಾಟು ನಡೆಸೋದು ಬಹಳ ಸಿಂಪಲ್ ಆಗಿರೋವಂಥ ಕಾನ್ಸೆಪ್ಟ್. ಏನು, ಯಾರಿಗೋ ಒಬ್ರಿಗೆ ನೀವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದು ಸೇವೆ ಮೂಲಕ ಮಾಡ್ತೀರಾ, ಸರ್ವಿಸ್ ಮೂಲಕ ಮಾಡ್ತೀರಾ, ಅಥವಾ ಪ್ರಾಡಕ್ಟ್ ಮೂಲಕ, ಪದಾರ್ಥದ ಮೂಲಕ ಮಾಡ್ತೀರಾ. ಓಕೆ, ಇಟ್ ಈಸ್ ಐದರ್ ಸರ್ವಿಸ್ ಆರ್ ಪ್ರಾಡಕ್ಟ್, ಎರಡೇ ಥರ, ಇನ್ನೇನು ಬೇರೆ ಇಲ್ಲ. ಇಲ್ಲ ನೀವು ಸರ್ವಿಸ್ ಒದಗಿಸ್ತೀರಾ, ಇಲ್ಲ ಪ್ರಾಡಕ್ಟ್ ಒದಗಿಸ್ತೀರಾ.
ನೀವು ಒದಗಿಸುವಂಥ ಸರ್ವಿಸು, ನೀವು ಒದಗಿಸುವಂಥ ಪ್ರಾಡಕ್ಟಿಗೆ ನೀವೊಂದು ಕಾಸು ತೊಗೋತೀರ, ಒಂದಿಷ್ಟು ಕಾಸು ತೊಗೋತೀರ ಅವ್ರ ಹತ್ರ. ನಿಮ್ಮ ಹೋಪ್ ಏನು ಅಂದರೆ ನೀವು ತೊಗೊಳ್ಳೋವಂಥ ಕಾಸು ನೀವು ಇನ್ವೆಸ್ಟ್ ಮಾಡಿರೋವಂಥ ಕಾಸಿಗಿನ್ನ ಜಾಸ್ತಿ ಇರಬೇಕು. ಹೌದು, ನ್ಯಾಚುರಲಿ ಅಲ್ಲಿ ಅಲ್ವಾ? ನೀವು 100 ರೂಪಾಯಿ, ಬಿಸ್ನೆಸ್ ಇಸ್ ಪ್ರಾಫಿಟ್ ಓರಿಯೆಂಟೆಡ್. ಸೊ ಇವಾಗ ನೀವು ಒಂದು ಸರ್ವಿಸು 100 ರೂಪಾಯಿಗೆ ನೀವು ನಿಮ್ಮ ಓವರ್ ಹೆಡ್ ಅಂದರೆ ನಿಮ್ಮ ಖರ್ಚು 100 ರೂಪಾಯಿ ಇತ್ತು ಅಂದರೆ ನೀವು ಅದನ್ನು 150 ರೂಪಾಯಿಗೆ ಮಾರುವಂಥ ಪ್ರಕ್ರಿಯೆ. ಇದು ಸಿಂಪಲ್ ಬಿಸ್ನೆಸ್ಸು. ಬಟ್ ತುಂಬ ಸಲ ಏನಾಗುತ್ತೆ ಅಂತಂದರೆ ಸ್ಟಾರ್ಟಪ್ ವರ್ಲ್ಡಲ್ಲಿ ನಾವು ಅನ್ಕೋತೀವಿ, ಇವಾಗ ನೀವು ನೋಡಿರ್ಬೋದು ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಇದರಲ್ಲೆಲ್ಲ ಡಿಸ್ಕೌಂಟ್ಸ್ಗಳು ಕೊಡ್ತಾರೆ. 100 ರೂಪಾಯಿ ಡಿಸ್ಕೌಂಟ್, 200 ರೂಪಾಯಿ. ನೀವು ಯೋಚನೆ ಮಾಡಿ ಇವ್ರಿಗೇನು ಸಿಗುತ್ತೆ, ಇವ್ರಿಗೇನು ಲಾಭ ಇದರಲ್ಲಿ ಅಂತ. ಕಸ್ಟಮರ್ ಅಕ್ವಿಸಿಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಏನಾಗುತ್ತೆ ಅಂದರೆ ಟು ವಿನ್ ದೇರ್ ಟ್ರಸ್ಟ್, ಕ್ರೆಡಿಬಿಲಿಟಿನ, ಅವರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ, ನಮ್ಮದಾಗಿಸ್ಕೊಳ್ಳೋದಕ್ಕೆ ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳ್ಳೋಂಥ. ಇವಾಗ ಸ್ವಿಗ್ಗಿನೂ ಇದೆ, ಝೊಮ್ಯಾಟೊನೂ ಇದೆ. ನೀವು ಝೊಮ್ಯಾಟೊಗೆ ಹೋಗ್ಬೋದು, ಸ್ವಿಗ್ಗಿಗೆ ಹೋಗ್ಬೋದು, ಆದರೆ ಡಿಸ್ಕೌಂಟ್ ಜಾಸ್ತಿ ಎಲ್ಲಿ ಕೊಡ್ತಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಅಲ್ವಾ? ಸೊ ಡಿಸ್ಕೌಂಟ್ ಕೊಡುವ ಭರದಲ್ಲಿ ನಾವೇನು ಮಾಡ್ತೀವಿ, ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ನ ಮರ್ತು ಬಿಡ್ತೀವಿ. ಸೊ ಮರ್ತು ಬಿಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಮಾರ್ಕೆಟ್ ಇದೆಯಾ ಇಲ್ವಾ, ಆ ಮಾರ್ಕೆಟ್ ಎಷ್ಟು ಗಟ್ಟಿ, ನನ್ನ ಸರ್ವಿಸು ನನ್ನ ಪದಾರ್ಥಗಳನ್ನು ತಗೋತಾರ ಇಲ್ವಾ, ಇದನ್ನೆಲ್ಲ ಫಸ್ಟು ಅರ್ಥ ಮಾಡಿಕೊಂಡು ನೀರಿಗಿಳಿಯುವಂಥ ಪ್ರಾಸೆಸ್ಸು ಮೂಲ ಬಿಸ್ನೆಸ್ ನಂಬರ್ 1. ಒಂದ್ಸಲಿ ನಿಮಗೆ ಗೊತ್ತಾಯಿತು, ಓ ಇದೆ ನನ್ನ ಬಿಸ್ನೆಸ್ಸನ್ನು, ನನ್ನ ಸೇವೆಗಳನ್ನ, ನನ್ನ ಪದಾರ್ಥಗಳನ್ನು ಯೂಸ್ ಮಾಡುವಂಥ ಜನಗಳಿದ್ದಾರೆ, ಆ ಜನಗಳಿಗೆ ನನಗೆ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಆವಾಗ ಬರುವಂಥ ಪ್ರಕ್ರಿಯೆ ಏನು ಅಂತಂದರೆ ಸ್ಕೇಲ್ ಮಾಡೋದು ಅಂತ. ಅಂದರೆ ನೀವು 100 ಜನಕ್ಕೆ ಇವತ್ತು ಸರ್ವಿಸ್ ಕೊಡ್ತಾ ಇದ್ದರೆ ನಾಳೆ 1000 ಜನಕ್ಕೆ ಹೆಂಗೆ ಕೊಡೋದು, 1:10. ನೀವು 100 ಜನಕ್ಕೆ ಫಸ್ಟ್ ಕೊಟ್ರಿ, ಟ್ರಯಲ್ ರನ್ ಥರ ಟ್ರಯಲ್ ಮಾಡಿದ್ರಿ, 100 ಜನಕ್ಕೆ ಕೊಟ್ರಿ, 100 ಜನನೂ ತುಂಬ ಖುಷಿಯಾಗ್ಬಿಟ್ರು. ಇವಾಗ 100 ಜನ ನೀವು 1000 ಜನ ಮಾಡಬೇಕು. ಇದನ್ನು ಸ್ಕೇಲ್ ಅಂತ ಹೇಳ್ತಾರೆ. ಎಲ್ಲ ಬಿಸ್ನೆಸ್ಸು ಸ್ಕೇಲಬಲ್ ಬಿಸ್ನೆಸ್ ಇಲ್ಲ, ಆಗಲ್ಲ ಅದು. ಇವಾಗ ನಿಮ್ಮ ಮನೆ ಹತ್ರ ಇರೋದೊಂದು ಚಿಕ್ಕ ಅಂಗಡಿ ಅಂತ ಅಂದ್ಕೊಳ್ಳಿ. ನೀವು ಅಂಗಡಿಗೆ ಹೋಗೋದೇನಕ್ಕೆ ಅಂತಂದರೆ ನಿಮ್ಮ ಮನೆ ಹತ್ರ ಇದ್ದಾರೆ ಅಂತಲೇ ಹೋಗೋದೇ ಹೊರತು ಇಟ್ ಈಸ್ ಕನ್ವೀನಿಯಂಟ್ ಟು ಯು. ದೇರ್ ಈಸ್ ನೋ ಅದರ್ ಲಾಜಿಕಲ್ ಎಕ್ಸ್ಪ್ಲನೇಷನ್ ಟು ಇಟ್. ಬೇರೆ ಏನು ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಲ್ಲ. ಮೇ ಬಿ ಆ ವ್ಯಕ್ತಿ ಇಷ್ಟ ಆಗಿರ್ಬೋದು, ನಿಮಗೆ ಒಂದು ಹಿತವಚನ ಮಾತಾಡ್ಬೋದು ಅವರು, ಇಷ್ಟು ಬಿಟ್ಟರೆ ದೇರ್ ಇಸ್ ನೋ ಅದರ್ ವ್ಯಾಲ್ಯೂ ಟು ಇಟ್. ಕರೆಕ್ಟ್ ಅಲ್ವಾ? ಸ್ಕೇಲ್ ಬಂದಾಗ ಎಲ್ಲ ಬಿಸ್ನೆಸ್ಸು ಸ್ಕೇಲಿಗೆ ಆಗಲ್ಲ. ಸೊ ನೀವು ಮಾರ್ಕೆಟಿಗೆ ಇಳಿಯೋಕ್ಕಿಂತ ಮುಂಚೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬಿಸ್ನೆಸ್ಸು ಸ್ಕೇಲಬಲ್ಲ ಇಲ್ವಾ ಅನ್ನೋದು ಅರ್ಥ ಮಾಡ್ಕೊಂಡು ಇಳಿಬೇಕು. ಇದನ್ನೇ ಕಾನ್ಸೆಪ್ಟ್ ಆಫ್ ಫೇಲ್ ಫಾಸ್ಟ್ ಅಂತ ಒಂದಿದೆ. ನಾಳೆ ಇಲ್ಲಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ಲ ಕಾನ್ಸೆಪ್ಟ್ ಆಫ್ ಫೇಲ್ ಫಾಸ್ಟ್ ಅಂತ ಇದೆ. ಸೋಲೋದಾದರೆ ಬೇಗ ಸೋತು ಬಿಡೋಣ ಅಂತ. ನಾನು 1 ವರ್ಷ ಕಷ್ಟಪಟ್ಟು, 2 ವರ್ಷ ಕಷ್ಟಪಟ್ಟು, 3 ವರ್ಷ ಕಷ್ಟಪಟ್ಟು ಸೋಲೋದು ಬೇಡ. ನಾನು ಸೋಲ್ತೀನಿ ಇವತ್ತೇ, ನಾಳೆ ನಾಡಿದ್ದು ಸೋತು ಬಿಡ್ತೀನಿ. ಇದನ್ನು ಪ್ರತಿಪಾದನೆ ಮಾಡಿದವರು ಕೂಡ ಎರಿಕ್ ರೀಸ್ ಅನ್ನೋಂಥವ್ರು. ಫೇಲ್ ಫಾಸ್ಟ್ ಅನ್ನೋದು ನೀವು ಅದನ್ನೇನಾದ್ರು ಟ್ರೈ ಮಾಡಿ ಅಂದರೆ ನಾವು MVP ಮಾಡೋದೇ ಅದಕ್ಕೋಸ್ಕರ. ನಿಮ್ಮ ಕಡಿಮೆ ಖರ್ಚಲ್ಲಿ ನಿಮ್ಮ ವಿಷನನ್ನು ಒಂದು ಪ್ರಾಡಕ್ಟ್ ಮಾಡಿ ಫಂಡ್ 20 ಅಂತ ಒಂದು UK ಕಂಪನಿಗೆ ಇತ್ತೀಚೆಗೆ ನಾವು ಇದು ಮಾಡಿದ್ವಿ. 13 ದಿವಸದಲ್ಲಿ ಅವರಿಗೆ ಸಾಫ್ಟ್ವೇರ್ ಮಾಡಿ ಕೊಟ್ವಿ ನಾವು. ಸೊ ಗೋ ಟು ಮಾರ್ಕೆಟ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ಇವತ್ತು ನಿಮ್ಗೆ ಐಡಿಯಾ ಬಂತು, ಎಷ್ಟು ದಿವಸಕ್ಕೆ ಮಾರ್ಕೆಟ್ಗೆ ಹೋದ್ರಿ ನೀವು? ಅವರಿಗೆ 13 ದಿವಸದಲ್ಲಿ ಮಾರ್ಕೆಟ್ಗೆ ಹೋದ್ವಿ ನಾವು, 13 days. ಸೊ ಕಡಿಮೆ ಬೆಲೆಯಲ್ಲಿ ಕಡಿಮೆ ಟೈಮಲ್ಲಿ. ಸೊ ಇವಾಗ ಮಾರ್ಕೆಟ್ಗೆ ಹೋದ್ಮೇಲೆ ಅವ್ರಿಗೊಂದು ಸ್ವಲ್ಪ ಇದು ಸರಿ ಇದು ತಪ್ಪು ಅಂತ ಗೊತ್ತಾಯಿತು. ಅವರು ಮತ್ತೆ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಲಿಕ್ಕೆ. ಸೊ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿ, ಖರ್ಚು ಮಾಡಿ, ಟೈಮ್ ವೇಸ್ಟ್ ಮಾಡಿ, ದುಡ್ಡು ವಾಪಸ್ ಬರುತ್ತೆ, ಟೈಮ್ ಬರಲ್ಲ. ಸೊ ಇದನ್ನು ಸ್ಕೇಲಬಲ್ ಬಿಸ್ನೆಸ್ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಮಾಡುವಂಥ ಪ್ರಕ್ರಿಯೆ ಏನಿದೆ. ಎಲ್ಲ ಬಿಸ್ನೆಸ್ಸು ಸ್ಕೇಲಬಲ್ ಅಲ್ಲ. ಸೊ ಒಬ್ಬ ಸ್ಟಾರ್ಟಪ್ ಕನ್ಸಲ್ಟೆಂಟ್ ಆಗಿ ಈ ಥರದೆಲ್ಲ ಕಾನ್ಸೆಪ್ಟ್ಗಳನ್ನು ನೀವು ನಿಮ್ಮಲ್ಲಿ ಯಾರು ಬರ್ತಾರೆ ಅವರಿಗೆ ಹೇಳ್ತಾ ಇದ್ರಿ. ಈಗ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಯಾರಾದರೂ ನಮ್ಮ ಅಭಿರಾಮ್ ಜೊತೆ ಸ್ಟಾರ್ಟಪ್ಗಳ ಬಗ್ಗೆ ಏನಾದರೂ ಮಾಹಿತಿ ಪಡಿಬೇಕು ಅಂತ ಹೇಳಿದ್ರೆ ನಮಗೆ ಮೆಸೇಜ್ ಮಾಡಿ ತಾವು ಕೇಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಯಾವ ಹಾಡು ಕೇಳಬೇಕಂತ ಅನಿಸುತ್ತೆ ಅಭಿರಾಮ್? ಅದೇ ಎಲ್ಲ ಕೆಲಸ ಮುಗಿದು ಕಾರ್ಯ ಮುಗಿದು ಅಪ್ಪು ಅವರ ಹಾಡು ಅಭಿ ಸಿನಿಮಾದು ಬಿಟ್ಟಾಕ್ ಗುರು ಫೀಲು, ಮುಂದೆ ಇದೆ ಗೋಲು. ಓಕೆ, ಸೊ ಇಟ್ ಗೋಸ್ ವಿತ್ ಯುವರ್ ಪರ್ಸನಾಲಿಟಿ. ಲೈಫ್ ಇಸ್ ಜಾಲಿ ಜಾಲಿ ಅಂತ ಹೇಳುವ ಈ ಹಾಡು ಕೇಳುವಾಗ ನನಗನ್ನಿಸುತ್ತೆ ಅಭಿರಾಮ್ಗೆ ಇದೆಲ್ಲ ನಿಜವಾಗಿ ನಿಜ ಜೀವನದಲ್ಲಿ ಇದು ಅಲ್ಲ ಅಂತ ಕಾಣ್ತಾ ಅಲ್ವಾ? ಲೈಫ್ ಇಸ್ ಫುಲ್ ಆಫ್ ಹಾರ್ಡ್ ವರ್ಕ್ ಆಲ್ಸೋ.
ಹಾರ್ಡ್ ವರ್ಕಲ್ಲೂ ಸ್ವಲ್ಪ ಜಾಲಿ ಇದೆ ಮೇಡಮ್. ಯಾವ ಥರ ಅಂದರೆ ಹೌ ಡು ಯು ಚಿಲ್ ಔಟ್ ಇದೆಲ್ಲ ಇದಿರುವಾಗ? ಐ ಗಾಟ್ ಅ ಗ್ರೇಟ್ ಫ್ಯಾಮಿಲಿ. ನನ್ನ ಹೆಂಡತಿ, ನನ್ನಿಬ್ಬರು ಮಕ್ಕಳು, ಒಂಥರ ಗೆಟ್ಟವೇ ನನಗೆ. ಸೊ ತುಂಬ ಕಾನ್ಷಿಯಸ್ ಆಗಿ ಮನೆಗೆ ಹೋದ್ಮೇಲೆ ನಾನು ಆಫೀಸ್ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಒಂದು ಮನೇಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗಿದೆ, ಮೈನಾರಿಟಿ, ನನ್ನ ಮೈನಾರಿಟಿಯಲ್ಲಿ. ಸೊ ನನ್ನ ಹೆಂಡತಿ, ನನ್ನ ಮಕ್ಕಳು ತುಂಬ ಅಂದರೆ ಅದು ಒಂದು ಗೆಟ್ಟವೇ ನನಗೆ. ಅವ್ರಿಗೆ ನಾನೊಂದು ಕಂಪ್ನಿ CEO, ಇದು ಯಾರ ಕೇರು ಇಲ್ಲ. ಆ್ಯಂಡ್ ದಟ್ ಇಸ್ ದ ರೈಟ್ ಥಿಂಗ್. ನಾನು ಅಪ್ಪ ಗಂಡ, ಅದೇ ನನ್ನ ರೋಲು. ಅದು ತುಂಬಾ ಒಳ್ಳೆ ಗೆಟ್ಟವೇ ನನಗೆ. ಸರಿ, ಅಭಿರಾಮ್ ಚಂದ್ರಮೋಹನ್ ಸ್ಟಾರ್ಟ್ಅಪ್ಸ್ಗಳಿಗೆ ಕನ್ಸಲ್ಟೆಂಟ್ ಆಗಿ ಕೂಡ ಕೆಲಸ ಮಾಡ್ತೀರ ಅಂತ ಹೇಳಿದ್ರಿ. ಹಾಗಾದ್ರೆ ಒಬ್ಬ ಸ್ಟಾರ್ಟ್ಅಪ್ಸ್ಗಳಿಗೆ ಬೇಕಾದ ಮುಖ್ಯ ಏನು? ಈಗ ಓಕೆ, ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತಾರೆ ಕೆಲವರು, ನಿಮಗೆ ಯು ಮಸ್ಟ್ ಹ್ಯಾವ್ ದಟ್ ಅಂಬಿಷನ್ ಅಥವಾ ಪ್ಯಾಷನ್ ಇರಬೇಕು ಅಂತ ಹೇಳ್ತಾರೆ, ಅಥವಾ ಸೇಲಿಯಬಲ್ ಐಡಿಯಾ. ಇದರಲ್ಲಿ ಯಾವುದು ಸತ್ಯ ನಿಜವಾಗಿ ಫಾರ್ ಎ ಸ್ಟಾರ್ಟ್ಅಪ್? ವಾಟ್ ಈಸ್ ದ ಬೇಸಿಕ್ ಇಂಗ್ರೀಡಿಯೆಂಟ್? ಬೇಸಿಕ್ ಇಂಗ್ರೀಡಿಯೆಂಟ್ ಈಸ್ ಸಸ್ಟೆನೆನ್ಸ್ ಮೇಡಮ್. ಸಸ್ಟೈನ್ ಮಾಡೋದಕ್ಕೆ ನಿಮಗೆ ಪ್ಯಾಷನ್ ಇರಲೇಬೇಕು. ಪ್ಯಾಷನ್ ಇತ್ತು ಅಂತಂದರೆ ಎಳೆಯಾಗಿ ಇನ್ನೊಂದು ಬರ್ತಾ ಹೋಗುತ್ತೆ ನಿಮಗೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಇದನ್ನು. ನಾಯಿ ಮೂಳೆ ಕಚ್ಚತ್ತಲ್ಲ, ಆ ಥರ ನೀವು ಕಚ್ಚಿ ಇಟ್ಕೋಬೇಕು ನಿಮ್ಮ ಐಡಿಯಾನ. ನಿಮಗೇನೋ ಒಂದು ಅಂದರೆ ನಿಮಗೆ ಪ್ರಬಲವಾದಂಥ ಒಂದು ನಂಬಿಕೆ ಇದೆ, ನಾನು ಸಾಲ್ವ್ ಮಾಡ್ತೀನಿ, ಇದೊಂದು ಪ್ರಾಬ್ಲಮ್ ಇದೆ ನಾನು ಇದಕ್ಕೆ ಅಂತ. ಅಂದರೆ ನಾಯಿ ಅದರಲ್ಲಿ ಮಾಂಸ ಇಲ್ಲದ್ರೂ ಆ ಮೂಳೆ ನೀವು ನಾಯಿ ಹತ್ರ ಒಂದು ಮೂಳೆ ಕಿತ್ಕೊಳ್ಳಿಕ್ಕೆ ಆಗಲ್ಲ ನಿಮಗೆ, ಆಗಲ್ಲ. ಅಂದರೆ ಪುಟ್ಟ ನಾಯಿ ಆಗಲಿ ದೊಡ್ಡ ನಾಯಿ ಆಗಲಿ, ನಿಮ್ಗೆ ಎಷ್ಟೇ ಬಲ ಉಪಯೋಗಿಸ ಅಂದರೆ ಅಷ್ಟು ಅದಕ್ಕೆ ಅದ್ರ ಮೇಲೆ ಇದಿರುತ್ತೆ, ವ್ಯಾಮೋಹ ಇರುತ್ತೆ. ನಿಮ್ಗೆ ಆ ವ್ಯಾಮೋಹ ಬೇಕು, ಆ ಪ್ಯಾಷನ್ ಬೇಕು. ಆ ಪ್ಯಾಷನ್ ಇದ್ದುಬಿಟ್ರೆ ಎಳೆಯಾಗಿ ಒಂದೊಂದಾಗೆ ಬರುತ್ತೆ, ನೀವು ಹುಡ್ಕೊಂಡು ಹೋಗ್ತೀರಾ. ಯು ವಿಲ್ ಸ್ಟಾರ್ಟ್ ಯುವರ್ ವಾಯೇಜ್. ಆ ನೊಮ್ಯಾಡ್ ಅನ್ನೋ ವರ್ಡ್ ನಾನು ಏನು ಯೂಸ್ ಮಾಡಿದ್ದೆ, ಸಮಥಿಂಗ್ ರಿಲೇಟೆಡ್ ಟು ದಿಸ್. ಯು ವಿಲ್ ಎಕ್ಸ್ಪ್ಲೋರ್, ಡಿಸ್ಕವರಿ ಮಾಡ್ಕೊಂಡು ಹೋಗ್ತೀರಾ. ಪ್ಯಾಷನ್ ಇದ್ದರೆ ಸಾಕು. ಆ ಪ್ಯಾಷನ್ ಬಂದ್ಬಿಡ್ತು ಅಂತಂದರೆ ಒಂದೊಂದಾಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ದಟ್ ಈಸ್ ದ ಕೀ. ಓಕೆ. ಸೊ ಯಾರಿಗಾದರೂ ಯುವ ಜನರಿಗೆ ಅಥವಾ ಯಾರಿಗಾದರೂ ಸ್ಟಾರ್ಟಪ್ ಬಗ್ಗೆ ನಿಮ್ಮನ್ನು ತಲುಪಬೇಕಂತ ಹೇಳಿದ್ರೆ ಯಾವ ಮೇಲ್ ಮಾಡ್ಬೋದಾ ಅಥವಾ ಹೇಗೆ ರೀಚ್ ಯು? ನನ್ನ ಇಮೇಲ್ ಅಡ್ರೆಸ್ ಕೊಡಬಲ್ಲೆ. ಅಫ್ಕೋರ್ಸ್ ನನ್ನ ವೆಬ್ಸೈಟ್ ಇದ್ದೇ ಇದೆ, ಅದನ್ನು ನಾನು ಕೊಟ್ಟಿರ್ತೀನಿ, ನೀವು ಎಲ್ಲಿ ಹೇಳ್ಬೋದಾ? ಓಕೆ. ನನ್ನ ಇಮೇಲ್ ಅಡ್ರೆಸ್ abhiram.chandramohan@gmail.com. ಇದು ನನ್ನ ಪರ್ಸ್ನಲ್ ಇಮೇಲ್ ID. ಇದಕ್ಕೆ ನೀವು abhiram.chandramohan@gmail.com ಇದಕ್ಕೆ ನೀವು ನನ್ನ ಡೈರೆಕ್ಟಾಗಿ ಸಂಪರ್ಕಿಸಬಹುದು. ಇದು ಬಿಟ್ಟರೆ ನನ್ನ ಅಫಿಷಿಯಲ್ ಇಮೇಲ್ ಅಡ್ರೆಸ್ ಇದೆ, abhi@obcreations.com ಅಂತ. OBIIKRIATIONZ.com. ಸರಿ, ಈ ಇಮೇಲ್ ಐಡಿಯನ್ನು ಅಫಿಷಿಯಲ್ ಇಮೇಲ್ ಐಡಿ ಮತ್ತೊಮ್ಮೆ ಹೇಳ್ತೇನೆ, ABHI@OBIIKRIATIONZ. ಓಕೆ. ಸೊ ಈಗಾಗಲೇ ಅಂದರೆ ಬಹಳಷ್ಟು ಈ ಸ್ಟಾರ್ಟಪ್ಸ್ಗಳು ನಿಮ್ಮ ಸಲಹೆಯನ್ನು ತಗೊಳ್ತವೆಯಾ, ಅಥವಾ ವಾಟ್ ಆರ್ ದ ಬಾಟಲ್ ನೆಕ್ಸ್ ಮೋಸ್ಟ್ ಆಫ್ ದ ಸ್ಟಾರ್ಟಪ್ಸ್ ಫೇಸ್? ತುಂಬ ದೊಡ್ಡ ಬಾಟಲ್ ನೆಕ್ ಏನು ಅಂತಂದರೆ ಸಸ್ಟೆನೆನ್ಸ್. ಅಂದರೆ ಏನಾಗುತ್ತೆ, ತುಂಬ ಸಮಯದಿಂದ ಮೋಟಿವೇಶನ್ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಇನ್ನೊಂದು ದೊಡ್ಡ ಬಾಟಲ್ ನೆಕ್ ಏನು ಅಂತಂದರೆ ಅಸಂಪ್ಷನ್. ತುಂಬ ಜನ ಏನಾಗ್ತಾರೆ ಅಂದರೆ ಬಿಸ್ನೆಸ್ ಶುರು ಮಾಡಿದಾಗ ತುಂಬ ಅಸಂಪ್ಷನ್ಸ್ ಇಟ್ಕೊಂಡಿರ್ತಾರೆ. ಅದೇನೋ ಹೇಳ್ತಾರಲ್ಲ, ASSUME ಅಂತಂದರೆ ಯು ಮೇಕ್ ಅನ್ ಆ್ಯಸ್ ಔಟ್ ಆಫ್ ಯು ಆ್ಯಂಡ್ ಮೀ ಅಂತ ಒಂದು ಇದಿದೆ. ಅಸಂಪ್ಷನ್ನು ತುಂಬ ದೊಡ್ಡ ಬಾಟಲ್ ನೆಕ್ಕು. ಆ ಅಸಂಪ್ಷನಿಂದ ಎರಡು ಪ್ರಾಬ್ಲಮ್ ಆಗುತ್ತೆ. ಒಂದು, ನಿಮಗೆ ಸಕ್ಸಸ್ ಸಿಗೋದು ಲೇಟ್ ಆಗುತ್ತೆ. ಎರಡನೇದು, ನಿಮ್ಮ ಈಗೋ ಅಡ್ಡ ಬಂದ್ಬಿಡುತ್ತೆ. ಅಂದರೆ ನಾನು ಹಿಂಗೆಲ್ಲ ಅಸಂಪ್ಷನ್ ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋದೊಂದು ತುಂಬ ಕಾಡುವಂಥ ಪ್ರಶ್ನೆ ಆಗ್ಬಿಡುತ್ತೆ. ಅಂದರೆ ನಾನು ಈ ಥರದ ಮಿಸ್ಟೇಕ್ ಮಾಡಬಲ್ಲೆ, ನನಗೆ ಅಂದರೆ ನನ್ನ ಅಷ್ಟು ಈಗೋ ಬಂದ್ಬಿಡುತ್ತೆ. ಒಂದು ವಾಟ್ಸಪ್ ಮೆಸೇಜ್ ಸಂದೇಶ ಕಳಿಸಿದ್ದಾರೆ ಅಂತ ಕೇಳಿದ್ರು ಅಕ್ಷಯ್. ಎಸ್ ಮೇಡಮ್, ನಮ್ಮ ಕೇಳುಗರು ಕೂಡ ತುಂಬ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅಭಿರಾಮ್ ಸರ್ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಕಾರ್ಯಕ್ರಮ ತುಂಬ ಇಷ್ಟ ಆಗ್ತದೆ, ಮಾಹಿತಿ ತುಂಬ ಇಷ್ಟ ಆಗ್ತಾ ಇದೆ ಅಂತ. ಸಂತೋಷ್ ಬೆಂಗಳೂರಿನಿಂದ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅಭಿರಾಮ್ ಸರ್, ಲ್ಯಾಂಗ್ವೇಜ್ ಏನಾದರೂ ರೋಲ್ ಪ್ಲೇ ಮಾಡುತ್ತಾ ಈ ಸ್ಟಾರ್ಟಪ್ ವರ್ಡಲ್ಲಿ? ಯಾಕಂದರೆ ಈ ಸ್ಟಾರ್ಟಪ್ ವರ್ಡಲ್ಲಿ ಕನ್ನಡಿಗರು ಏನಾದರೂ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರಾ ಅಂತೇಳಿ ಪ್ರಶ್ನೆನ ಕೇಳ್ತಾ ಇದ್ದಾರೆ.
ನೋಡಿ, ನಮಗೆ ಚಿಕ್ಕ ವಯಸ್ಸಿಂದ ನಮ್ಮ ತಲೆಯಲ್ಲಿ ತುಂಬಿರೋದೇನು ಅಂತಂದರೆ ಇಂಗ್ಲೀಷ್ ಅನ್ನೋದು ಇಂಟೆಲಿಜೆನ್ಸ್ ಅಂತ. ತಪ್ಪದು. ಇಂಗ್ಲೀಷ್ ಅನ್ನೋದು ಭಾಷೆ. ಹೇಗೆ ನಾವು ಕನ್ನಡ ಮಾತಾಡ್ತೀವಿ, ಬ್ರಿಟಿಷರ್ಸು ಇಂಗ್ಲೀಷ್ ಮಾತಾಡಿದ್ರು. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ನಿಮಗೆ ಇಂಗ್ಲೀಷ್ ಬಂದಿದ್ದರೆ ನಿಮಗೊಂದು ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಈಸಿ ಆಗ್ತಿತ್ತು, ಸುಲಭ ಆಗ್ತಿತ್ತು. ಭಾಷೆ ಅಷ್ಟೇ. ಸೊ ಎಷ್ಟೋ ಜನ ಉಡಾನ್ ಅಂತ ಒಂದು ಕಂಪನಿ ಇದೆ ನಮ್ಮ, ಅದು ಯೂನಿಕಾರ್ನ್ ಕಂಪನಿ. ಅದರ CEO ಮಾತಾಡೋದೊಂದು ಸಲ ಯಾವಾಗಲಾದ್ರು ಕೇಳಿ, ಬಿಹಾರ್ ಅವರು. ಭಾಷೆ ನಿಮಗೆ ಕನ್ವೆ ಆಗಬೇಕು, ಕಮ್ಯುನಿಕೇಟ್ ಆಗಬೇಕು. ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಡಸಂಟ್ ಮ್ಯಾಟರ್. ಭಾಷೆ ಅಷ್ಟೇ. ಭಾಷೆಗೆ ಅದರದೇ ಆದಂಥ ಗೌರವ ಇದೆ. ಆ ಗೌರವಕ್ಕಿಂತ ಜಾಸ್ತಿ ಕೊಡೋ ಅಗತ್ಯನೂ ಇಲ್ಲ, ಕಡಿಮೆ ಕೊಡೋ ಅಗತ್ಯನೂ ಇಲ್ಲ. ನಮ್ಮ ಮಾತೃಭಾಷೆ ಕನ್ನಡಿಗರು ಸಾಕಷ್ಟು ಜನ ಅಚೀವ್ ಮಾಡಿ. ಸುಹಾಸ್ ಗೋಪಿನಾಥ್ ಯಂಗೆಸ್ಟ್ CEO ನಮ್ಮ ಕನ್ನಡದವರೇ, ಆಯಿತಾ. ತುಂಬ ಜನ ಈ ಥರ ಕನ್ನಡಿಗರು ಸಾಧನೆ ತುಂಬ ಮಾಡಿದ್ದಾರೆ. ಭಾಷೆ ಇಲ್ಲಿ ಅಷ್ಟು ಮುಖ್ಯ ಅಲ್ಲ ಅಂತ ಹೇಳಿದ್ರೆ ಐಡಿಯಾಸ್ ಆರ್ ಇಂಪಾರ್ಟೆಂಟ್. ಸರಿ, ನಮ್ಮ ಸಮಯ ಆಗ್ತಾ ಬಂತು. ಕೊನೆಯದಾಗಿ ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಅಭಿರಾಮ್ ಅವರು ಕನ್ನಡ ಅಭಿಮಾನಿ, ನಮ್ಮ ಕನ್ನಡದ ಹೆಮ್ಮೆ ಅಂತ ಆಗಾಗಲೇ ಹೇಳಿದೆ. ಸೊ ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳಿಗಾಗಿ ನಿಮ್ಮಿಂದ ಏನಾದರೂ ಕೊಡುಗೆಯನ್ನು ನಾವು ನಿರೀಕ್ಷಿಸಬಹುದಾ? ಖಂಡಿತ. ನಾವು ವರ್ಷಕ್ಕೆ 10 ಇಂಟರ್ನ್ಶಿಪ್ಸ್ ಅಂತ ಕೊಡ್ತೀವಿ ಗ್ರಾಮೀಣ ಭಾಗದಿಂದ ಬಂದಂಥವರಿಗೆ. ಈ ಇಂಟರ್ನ್ಶಿಪ್ಸು 3 ತಿಂಗಳ ಕಾಲ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ, ಮೇಲೆ ಬಂದವ್ರಿಗೆ ಫ್ರೀ ಇರುತ್ತೆ. ಇದು ಯಾವುದೇ ಖರ್ಚು ಇದಿರೋದಿಲ್ಲ. 3 ತಿಂಗಳು ನಮ್ಮೊಟ್ಟಿಗೆ ಇದ್ದು ಎಲ್ಲ ಕಲಿಸ್ತೀವಿ. ಅವರಿಗೆ ಟೆಕ್ನಾಲಜಿ ಕಲಿಸ್ತೀವಿ. ಅವರು ಟೆಕ್ನಾಲಜಿ ಬ್ಯಾಕ್ಗ್ರೌಂಡಿಂದ, ಅಂದರೆ BCA, BSc ಕಂಪ್ಯೂಟರ್ಸು, BE ಈಗ ಬ್ಯಾಕ್ಗ್ರೌಂಡಿಂದ ಬಂದದ್ದಾದರೆ ಅವ್ರಿಗೆ ಟೆಕ್ನಾಲಜಿಯಲ್ಲಿ ಇಂಟರ್ನ್ಶಿಪ್ ಕೊಡ್ತೇವೆ. ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಇದಕ್ಕೆ ವರ್ಷಕ್ಕೆ 10 ಕೊಡುವಂಥ ಇವಾಗ ಸಾಧ್ಯತೆಗಳಿವೆ. ಮುಂದೆ ಹೋಗ್ತಾ 15-20 ಆಗಬಹುದು, ಬಟ್ ಸದ್ಯಕ್ಕೆ 10 ಇದೆ. ಇದೇ ಥರ ಡಿಜಿಟಲ್ ಮಾರ್ಕೆಟಿಂಗ್, ಅಂದರೆ ಒಂದು ವಸ್ತುಗಳನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಹೇಗೆ ಮಾರ್ಕೆಟ್ ಮಾಡ್ಬೋದು, ಇದನ್ನು ತಿಳ್ಕೊಳ್ಳಿಕ್ಕೆ ಕೂಡ ಆಸಕ್ತರಿದ್ದರೆ BA, BCom ಮಾಡಿದಂಥವ್ರು, BBM ಮಾಡಿದಂಥವ್ರು ಅವ್ರಿಗೂ ಸಹ ಆದ್ಯತೆ ಇದೆ. ಖಂಡಿತವಾಗ್ಲೂ ನನ್ನ ಸಂಪರ್ಕಿಸ್ಬೋದು. ಸೊ ಯು ಹ್ಯಾವ್ ಟ್ರೈಡ್ ಯುವರ್ ಅಂದರೆ ಏನು ಹೇಳ್ತಾರಲ್ಲ, ಪುಟ್ ಯುವರ್ ಫಿಂಗರ್ಸ್ ಇನ್ ಆಲ್ ಪೈಸ್ ಅಂತ ಹೇಳಿ, ನೀವು ಲೀಡರ್ಶಿಪ್ ಲೆಸನ್ ಫ್ರಮ್ ಪಾಕ್ಸ್ ಕ್ರಿಕೆಟ್ ಟೀಮ್ ಎಕ್ಸಿಟ್ ಫ್ರಮ್ T20 ವರ್ಲ್ಡ್ ಕಪ್ ಎನ್ನುವ ಬಗ್ಗೆ ಆರ್ಟಿಕಲ್ ಕೂಡ ಬರೆದಿದ್ದೀರಾ. ಸೊ ಹೌ ದಿಸ್ ಇಸ್ ರಿಲೇಟೆಡ್ ಟು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಾ ಮೇಡಮ್ ನೀವು? ಐ ಆಮ್ ಆ್ಯಕ್ಚುಲಿ ಸರ್ಪ್ರೈಸ್ಡ್. ಅಂದರೆ ನನಗೇನು ಅನಿಸಿದ್ದು ಅಂತಂದರೆ, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ನೋಡಿದಾಗ ನಿಮ್ಗೊಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ. ಇವಾಗ ನೋಡಿ, ಒಂದು ಮ್ಯಾಚ್ ಸೋತ್ಬಿಟ್ರೆ ಅಲ್ಲಿ ಹೇಗೆ ಪ್ರೆಷರ್ ಹಾಕ್ತಾರೆ ಅಂತಂದರೆ ಆ ಪ್ರೆಷರ್ನ ತಡ್ಕೊಳ್ಳಿಕ್ಕಾಗಲ್ಲ. ಸೊ ಯಾವುದೇ ಟೀಮ್ ಮೇಲಾಗಲಿ ಅಷ್ಟು ಪ್ರೆಷರ್ ಬಿದ್ದಾಗ ಆ ಟೀಮು ಕೆನಾಟ್ ಪರ್ಫಾರ್ಮ್. ಅಬ್ಸಲ್ಯೂಟ್ಲಿ ದೇರ್ ಹ್ಯಾಸ್ ಟು ಬಿ ಕನ್ಸಿಸ್ಟೆನ್ಸಿ ಇನ್ ಡಿಸಿಷನ್ಸ್. ಸರಿಯಾಗಿದ್ರೆ ನಮ್ಮ ಸಮಯ ಮುಗಿತಾ ಬಂತು. ಕಾಮರ್ಸ್ ಕಾರ್ನರಲ್ಲಿ ಇವತ್ತು ನಮ್ಮ ಜೊತೆ ಆಗಿದ್ದವರು ಸ್ಟಾರ್ಟ್ಅಪ್ ಆಂಟರ್ಪ್ರಿನರ್ ಹಾಗೂ ಸ್ಟಾರ್ಟ್ಅಪ್ ಕನ್ಸಲ್ಟೆಂಟ್ ಅಭಿರಾಮ್ ಚಂದ್ರ ಮೋಹನ್. ಇವ್ರ ಜೊತೆಗಿನ ಸಂದರ್ಶನ ನಮ್ಮ ಕೇಳುಗರಿಗೆ ಬಹಳಷ್ಟು ಉಪಯುಕ್ತ ಆಗಿದೆ ಎಂಬುದು ನಮ್ಮ ಭಾವನೆ. ಎಲ್ಲ ಕೇಳುಗರ ಪರವಾಗಿ ಅಭಿರಾಮ್ ಅವರಿಗೆ ಧನ್ಯವಾದ. ಆಕಾಶವಾಣಿಗೆ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಧನ್ಯವಾದಗಳು ಅಭಿರಾಮ್. ಥ್ಯಾಂಕ್ ಯು. ಕೆಲವರೇ ಇದುವರೆಗೂ ಕೇಳಿದ್ರಿ ಕಾಮರ್ಸ್ ಕಾರ್ನರ್ನಲ್ಲಿ ನಮ್ಮ ಜೊತೆ ಆಗಿದ್ರು ಅಭಿರಾಮ್ ಚಂದ್ರ ಮೋಹನ್, ಸ್ಟಾರ್ಟ್ಅಪ್ ಆಂಟರ್ಪ್ರಿನರ್ ಹಾಗೂ ಕನ್ಸಲ್ಟೆಂಟ್. ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕಾರ್ಯಕ್ರಮ ನಿರ್ವಾಹಕರಂತ ಫ್ಲೋರಿನ್ ರೋಷ್ ಅವರು. ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ.